Hi, good morning, students. Welcome back to our new YouTube channel, ನಮ್ಮ ವೇದಾಂತು SSLC. ಸೊ ನಾನು ನಿಮ್ಮ ಮ್ಯಾಥ್ಸ್ ಮಾಸ್ಟರ್ ಟೀಚರ್ ಯಶಸ್ವಿ. ಬಟ್ ಇವಾಗ ನಾನು ಮ್ಯಾಥ್ಸ್ ಮಾಡ್ತಾ ಇಲ್ಲ. ತುಂಬಾ ಜನ ಸ್ಟೂಡೆಂಟ್ಸ್ ಡಿಮ್ಯಾಂಡ್ ಇತ್ತು, ಕನ್ನಡ ಮೀಡಿಯಂ ಸೋಷಿಯಲ್ ಮಾಡಿ, ಇಂಗ್ಲಿಷ್ ಮಾಡಿ, ಕನ್ನಡ ಮಾಡಿ ಅಂತ. ಸೊ ದಟ್ ಇವಾಗ ನಾನು ಎಕ್ಸಾಮ್ ಮುಗಿಯೋ ತನಕ ನಿಮಗೆ ಮ್ಯಾಥ್ಸ್ ತಗೊಳ್ಳೋದಿಲ್ಲ. ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನ ನಾನು ಮ್ಯಾಥ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಬಟ್ ಮೇಜರ್ ಆಗಿ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಸೋಷಿಯಲ್, ಇಂಗ್ಲಿಷ್ ಮತ್ತೆ ಕನ್ನಡದ ಬಗ್ಗೆ. ಸೊ ಇವತ್ತು ಸೋಷಿಯಲ್ ಕನ್ನಡ ಮೀಡಿಯಂ ಅಲ್ಲಿ ಏನು ಮಾಡೆಲ್ ಪೇಪರ್ 1 ಇತ್ತು ಅದ್ರದ್ದು ಕೀ ಆನ್ಸರ್ ನ ಡಿಸ್ಕಸ್ ಮಾಡೋಣ. ಸಮಾಜ ವಿಜ್ಞಾನ. ಓಕೆ, ಸಮಾಜ ವಿಜ್ಞಾನ ಅದನ್ನ ನಾವು ಸೋಷಿಯಲ್ ಸೈನ್ಸ್ ಅಂತ ಅಂತೀವಿ ಇಂಗ್ಲಿಷ್ ಅಲ್ಲಿ. ಓಕೆ, ಲೆಟ್ ಸ್ಟಾರ್ಟ್. ಸೊ ಇವಾಗ ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಏನಪ್ಪಾ ಇದೆ, ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಕಾಯೋ ಶ್ರೀಗೌರಿಯನ್ನು ರಚಿಸಿದವರು ಯಾರು ಅಂತ. ಮೈಸೂರು ಸಂಸ್ಥಾನ ಅಂತ ಅಂದ್ರೆ ಒಡೆಯರ್, ಮೈಸೂರು ಒಡೆಯರ್ ಸಂಸ್ಥಾನ ಇದೆಯಲ್ಲ ಅದು. ಸೊ ಅದನ್ನ ರಚಿಸಿದವರು ಬಸಪ್ಪ ಶಾಸ್ತ್ರಿ. ಓಕೆ, ಬಸಪ್ಪ ಶಾಸ್ತ್ರಿ. ಕ್ವಶನ್ ಅಲ್ಲಿ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಪ್ರಥಮ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ. ಯಾವ ಒಪ್ಪಂದ ಅಥವಾ ಅಗ್ರಿಮೆಂಟ್ ಫಸ್ಟ್ ವಾರ್ ಅಂದ್ರೆ ಪ್ರಥಮ ಮಹಾಯುದ್ಧವನ್ನ ಕೊನೆಗೊಳಿಸ್ತು? ಅದ್ಯಾವುದು ಅಂದ್ರೆ ವರ್ಸೆಲ್ಸ್ ಒಪ್ಪಂದ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ವರ್ಸೆಲ್ಸ್ ಒಪ್ಪಂದ. ಸೊ ಇಷ್ಟು ಮಾಡಿದ್ರೆ ನೀವು ಆಪ್ಷನ್ MCQs ಅಲ್ಲಿ ಮಾರ್ಕ್ಸ್ ತೆಗೆಯೋದು ತುಂಬಾ ಈಸಿ ನಿಮಗೆ. ಸೊ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಓದ್ಕೊಂಡು ಹೋದ್ರೆ ಖಂಡಿತ ಆರಾಮಾಗಿ ಒಂದೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ. 8 ಕ್ವಶನ್ಸ್ ಇರುತ್ತೆ, 8 ಮಾರ್ಕ್ಸ್ ಖಂಡಿತ ಬಂದೇ ಬರುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್. ವಿಶ್ವಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ವಿಫಲವಾಗಲು ಕಾರಣ ಏನು? ಆಪ್ಷನ್ ಬಿ, ಎರಡನೇ ಮಹಾಯುದ್ಧ ಪ್ರಾರಂಭ. ಎರಡನೇ ಮಹಾಯುದ್ಧ ಪ್ರಾರಂಭ ಆಗಿದ್ದಕ್ಕೆ ಸೊ ಲೀಗ್ ಆಫ್ ನೇಷನ್ಸ್ ವಿಫಲ ಆಯ್ತು, ಅಂದ್ರೆ ಫೇಲ್ಯೂರ್ ಆಯ್ತು. ಓಕೆ, ನೆಕ್ಸ್ಟ್. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳುವಳಿ ಯಾವುದದು? ಪರಿಸರ ಚಳುವಳಿ ಆಪ್ಷನ್ ಬಿ, ಅಪ್ಪಿಕೋ ಚಳುವಳಿ. ಓಕೆ, ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದಂತಹ ಪರಿಸರ ಚಳುವಳಿ ಅಪ್ಪಿಕೋ ಚಳುವಳಿ. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಚೆಕ್ ಮಾಡೋಣ. ಓಕೆ, ಫಿಫ್ತ್ ಕ್ವಶನ್. ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಯಾವ ಅವಧಿಯಲ್ಲಿ ಆತರ ಮಾನ್ಸೂನ್ ಮಾರುತಗಳು ಬರ್ತದೆ? ಸೊ ಅಕ್ಟೋಬರ್ ಮತ್ತೆ ನವೆಂಬರ್ ಈ ತಿಂಗಳಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್. ಮಾರ್ಗಸೂಚಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನ. ಮಾರ್ಗಸೂಚಿ ಅಂತ ಕರೆಯಲ್ಪಡುವ ತಂತ್ರಜ್ಞಾನ ಯಾವುದು? ಯಾವುದನ್ನ ನಾವು ಹಾಕೊಂಡು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ? ಮ್ಯಾಪ್. ಅದು ಯಾವ್ದ್ರಲ್ಲಿ ಬರೋದು? GPS. ಆಪ್ಷನ್ ಡಿ, GPS. ಓಕೆ, ನೆಕ್ಸ್ಟ್ ಸೆವೆಂತ್ ಕ್ವಶನ್ ಚೆಕ್ ಮಾಡೋಣ. ಸೆವೆಂತ್ ಕ್ವಶನ್. ಓಕೆ, ನಮ್ಮ ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆಯು ಹೊಂದಿರುವುದು ಎಷ್ಟು ಹಂತದಲ್ಲಿ? 3 ಹಂತಗಳನ್ನು ಹೊಂದಿರುತ್ತೆ. ಓಕೆ, ನೆಕ್ಸ್ಟ್. ಉದ್ಯಮಶೀಲತೆಯ ಆಂಗ್ಲ ಪದವಾದ ಎಂಟರ್ಪ್ರೆನ್ಯೂ ಬಂದಿರುವುದು ಯಾವ ಭಾಷೆಯಿಂದ? ಉದ್ಯಮಶೀಲತೆಯ ಆಂಗ್ಲ ಪದವಾದ ಎಂಟರ್ಪ್ರೆನ್ ಬಂದಿರುವುದು ಫ್ರೆಂಚ್ ಭಾಷೆಯಿಂದ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಈಗ ಒಂದು MCQs ಮುಗಿತು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದು ಕೂಡ 1 ಮಾರ್ಕ್ ಆನ್ಸರ್. ಇದು ಕೂಡ 8 ಕ್ವಶನ್ ಇರುತ್ತೆ. ಆರಾಮಾಗಿ 8ಕ್ಕೆ 8 ಕ್ವಶನ್ ಬರೀಬಹುದು, 8 ಮಾರ್ಕ್ಸ್ ತಗೊಬಹುದು. ಓಕೆ, ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು? ಉತ್ತರ, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಬಳಸಿಕೊಂಡರು. ಓಕೆ, ಹೇಗೆ ಬಳಸ್ಕೊಂಡ್ರು? ಮುಸ್ಲಿಮರಿಗೆ ಸಪರೇಟ್ ಆಗಿ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ.
ಓಕೆ, ಅದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಹಿಟ್ಲರ್ ರನ್ನು ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ಏಕೆ ನೇಮಿಸಿದರು? ಹಿಟ್ಲರನ್ನು ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ಯಾಕೆ ಅಪಾಯಿಂಟ್ ಮಾಡಿದ್ರು? ಉತ್ತರ ಏನಿದೆ? ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಹಿಟ್ಲರನು ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ನೇಮಿಸಿದರು. ಓಕೆ, ಡನ್. ನೆಕ್ಸ್ಟ್ 11th ಕ್ವಶನ್. ಹೋಗೋಣ. ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ಏಕೆಂದರೆ ಇಂದು ಯಾವ ಭೂಮಿ ಪ್ರದೇಶವೂ ಈ ಸಮಿತಿಯ ಆಡಳಿತಕ್ಕೆ ಒಳಪಟ್ಟಿಲ್ಲ. ಓಕೆ, 12ನೇ ಕ್ವಶನ್. ಪೂರ್ವಗ್ರಹವನ್ನು ವ್ಯಾಖ್ಯಾನಿಸಿ. ಪೂರ್ವಗ್ರಹ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂತ. ಸೊ ಪೂರ್ವಗ್ರಹ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧರಿತ ಮನೋಭಾವನೆಯೇ ಪೂರ್ವಗ್ರಹ. ನೆನ್ಪಿರ್ಲಿ. ಓಕೆ, ಪೂರ್ವಗ್ರಹ ಅನ್ನೋ ಪದ ಮೇನ್. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧರಿತ ಮನೋಭಾವನೆಯೇ ಪೂರ್ವಗ್ರಹ. ಅಂದ್ರೆ ಅವ್ರ ಬಗ್ಗೆ ಗೊತ್ತಿಲ್ಲದಲ್ಲೇ ಮೊದ್ಲೇ ನಾವೇನೋ ಒಂದು ಅನ್ಕೊಂಡಿರ್ತೀವಿ, ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ, ವ್ಯಕ್ತಿ ಹಿಂಗೆ ಅಥವಾ ಇವ್ರು ಹಿಂಗೆ, ಅದನ್ನ ಪೂರ್ವಗ್ರಹ ಅಂತ ಅಂತಾರೆ. ನೆಕ್ಸ್ಟ್ 13ನೇ ಕ್ವಶನ್. MRPL ವಿರುದ್ಧದ ಚಳುವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು? MRPL ವಿರುದ್ಧದ ಚಳುವಳಿ ಯಾಕೆ ಸ್ಟಾರ್ಟ್ ಆಯ್ತು? ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂದು MRPL ವಿರುದ್ಧದ ಚಳುವಳಿಯನ್ನು ಹಮ್ಮಿಕೊಳ್ಳಲಾಯಿತು. ಅಂದ್ರೆ ಒಂದು ಆಯಿಲ್ ಕಂಪನಿ, ಅದರಿಂದ ಬರುವ ಒಂದು ವೇಸ್ಟೇಜ್ ಇಂದ ನಮ್ಮ ನೇಚರ್ ಅಂದ್ರೆ ಪರಿಸರಕ್ಕೆ ಹಾನಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಚಳುವಳಿನ ಹಮ್ಮಿಕೊಳ್ಳಲಾಯಿತು. ಓಕೆ, ಇದು ಮೇನ್ ಇಂಪಾರ್ಟೆಂಟ್ MRPL. ಓಕೆ, ನೆಕ್ಸ್ಟ್ 14ನೇ ಕ್ವಶನ್. ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಯಾಕೆ ಹೀಗೆ ಕರೀತಾರೆ? ಭಾರತದ ಮ್ಯಾಂಚೆಸ್ಟರ್ ಅಂತ ಯಾಕೆ ಕರೀತಾರೆ? ಲೆಟ್ಸ್ ಸಿ. ಯಾಕಂದ್ರೆ ಅದು ಭಾರತದಲ್ಲಿಯೇ ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದೆ. ಯಾಕೆ? ಅದು ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದೆ. ಇದಕ್ಕೋಸ್ಕರ ಅದನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್. ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಏಕೆ ಕರೆಯುತ್ತಾರೆ? ಇದು ಮೇನ್. ಬ್ಯಾಂಕುಗಳ ಬ್ಯಾಂಕ್. ಓಕೆ, ಬ್ಯಾಂಕುಗಳ ಬ್ಯಾಂಕ್ ಎಂದು ಯಾಕೆ ಕರೀತಾರೆ? ಯಾಕಂದ್ರೆ ಚೆಕ್ ಮಾಡೋಣ. ಯಾಕೆ ಕರೀತಾರೆ? ಭಾರತದಲ್ಲಿ ಬ್ಯಾಂಕುಗಳ ಎಲ್ಲಾ ಚಟುವಟಿಕೆಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಿಸುತ್ತದೆ. ಅದಕ್ಕೆ ಅದನ್ನ ಭಾರತದ ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್. ಸೊ 16ನೇ ಕ್ವಶನ್. ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಯಾರು ಮಂಡಿಸುತ್ತಾರೆ? ಸೊ ಯಾರು ಮಂಡಿಸ್ತಾರೆ? ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಅಂತ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬಜೆಟ್ ನ ಯಾರು ಮಂಡಿಸ್ತಾರೆ? ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಮಂಡಿಸುತ್ತಾರೆ. ಹಣಕಾಸು ಸಚಿವರು, ಇದು ಮೇನ್ ಆಗಿರ್ಲಿ. ಓಕೆ, ನೆಕ್ಸ್ಟ್ ಈಗ ಫಸ್ಟ್ ಮೇನು ಸೆಕೆಂಡ್ ಮೇನು ನೋಡಿದ್ವಿ. ಈಗ ಥರ್ಡ್ ಮೇನ್. ಓಕೆ, ಈ ಪ್ರತಿಯೊಂದು ಪ್ರಶ್ನೆಗೂ 2 4 ವಾಕ್ಯಗಳಲ್ಲಿ ಉತ್ತರಿಸಿ. ಓಕೆ, ಡನ್. ಸೊ 8 ಕ್ವಶನ್ ಇರುತ್ತೆ, 2 ಮಾರ್ಕ್ಸ್ ಒಂದು ಕ್ವಶನ್ಗೆ. ಸೊ 16 ಮಾರ್ಕ್ಸ್ ತಗೋಬಹುದು ಆರಾಮಾಗಿ. ಓಕೆ, 17ನೇ ಕ್ವಶನ್ ನೋಡೋಣ. ಸಾರ್ವಜನಿಕ ಆಡಳಿತದಿಂದ ಉಪಯೋಗಗಳನ್ನು ಪಟ್ಟಿ ಮಾಡಿ. ಸೊ ಸಾರ್ವಜನಿಕ ಆಡಳಿತದಿಂದ ಏನೇನು ಉಪಯೋಗ ಆಗುತ್ತೆ ಅದನ್ನ ಪಟ್ಟಿ ಮಾಡಬೇಕು. ಓಕೆ, ಸೊ ಹೆಚ್ಚು ಕಮ್ಮಿ ಇಲ್ಲಿ 1 2 3 4 5 6 7 8 ಪಾಯಿಂಟ್ಸ್ ಇದೆ. ಸೊ ಅಂದ್ರೆ ನಿಮಗೆ 2 ಮಾರ್ಕ್ಸ್ ಕೇಳಿದ್ದಾರೆ. ಸೊ 1 ಮಾರ್ಕಿಗೆ 4 ಪಾಯಿಂಟ್ಸ್. ಓಕೆ, 1 ಮಾರ್ಕಿಗೆ 4 ಪಾಯಿಂಟ್ಸ್ ಅಂದ್ರೆ ಸೊ ಟೋಟಲ್ 2 ಮಾರ್ಕ್ಸಿಗೆ
8 ಪಾಯಿಂಟ್ಸ್, ಇದು ನೆನಪಿರ್ಲಿ. ಓಕೆ, ಸೊ ಏನೇನು ಸಾರ್ವಜನಿಕ ಆಡಳಿತದಿಂದ ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡೋಣ. ಮಾನವ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕ, ಅದು ಮೇನ್. ಸಾರ್ವಜನಿಕ ಆಡಳಿತದಿಂದ ಏನ್ ಉಪಯೋಗ ಆಗುತ್ತೆ ಅಂದ್ರೆ ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕ. ಅದರಲ್ಲಿ ಫಸ್ಟ್ ಪಾಯಿಂಟ್ ಏನು? ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುತ್ತದೆ. ಸೊ ಸೆಕೆಂಡ್ ಪಾಯಿಂಟ್, ಸರ್ಕಾರದ ಆಧಾರ ಸ್ತಂಭವಾಗಿದೆ. ನೆಕ್ಸ್ಟ್, ಸಾಮಾಜಿಕ ಜವಾಬ್ದಾರಿ, ಸಾರ್ವಜನಿಕ ಆಡಳಿತದ ಹೃದಯ, ಕಾನೂನು ಮತ್ತು ನೀತಿ. ಓಕೆ, ಕಾನೂನು ಮತ್ತು ನೀತಿಗಳ ಅನುಷ್ಠಾನ. ನೆಕ್ಸ್ಟ್, ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ. ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ. ಸುಖಿ ರಾಜ್ಯಕ್ಕೆ ಅವಶ್ಯಕ ಯಾವುದು? ಸಾರ್ವಜನಿಕ ಆಡಳಿತ. ಓಕೆ, ನೆಕ್ಸ್ಟ್ ಓಕೆ 18ನೇ ಕ್ವಶನ್ ಚೆಕ್ ಮಾಡೋಣ. 18ನೇ ಕ್ವಶನ್. ಸೊ ಏನ್ ಕೇಳ್ತಾ ಇದ್ದಾನೆ 18ನೇ ಕ್ವಶನ್ ಅಲ್ಲಿ? ಶಾಸನಾತ್ಮಕ ಕ್ರಮಗಳ ಹೊರತಾಗಿಯೂ ವರದಕ್ಷಿಣೆಯನ್ನು ಹೇಗೆ ನಿಯಂತ್ರಿಸಬಹುದು? ಈಗ ಮದುವೆಯಲ್ಲಿ ಒಂದು ಮೇನ್ ಪ್ರಾಬ್ಲಮ್ ಆಗುತ್ತೆ, ಅದು ವರದಕ್ಷಿಣೆ ಕಿರುಕುಳ ಅಂತ. ಓಕೆ, ಅದನ್ನ ಹೇಗೆ ನಿಯಂತ್ರಿಸಬಹುದು ಅಂತ, ಕಾನೂನುಗಳನ್ನ ಮಾಡದಲೆ ಹೇಗೆ ನಿಯಂತ್ರಿಸಬಹುದು ಅನ್ನೋ ತರ ಕ್ವಶನ್ ಇದೆ. ಓಕೆ, ಸೊ ಇದರಲ್ಲಿ ನಿಮಗೆ 4x12. ಓಕೆ, 4. ಓಕೆ, ಒಂದೊಂದು ಪಾಯಿಂಟಿಗೆ ಅರ್ಧ ಮಾರ್ಕ್ಸ್ ಕೊಟ್ಟಿದ್ದಾರೆ ಕೀ ಆನ್ಸರ್ ಅಲ್ಲಿ. ಓಕೆ, ಫಸ್ಟ್ ಪಾಯಿಂಟ್, ಜನಜಾಗೃತಿಯ ಮೂಲಕ ಅದನ್ನು ಹೇಗೆ ನಿಯಂತ್ರಿಸಬಹುದು ಅಂದ್ರೆ, ಜನಜಾಗೃತಿ ಅಂದ್ರೆ ಜನಗಳಿಗೆ ಒಂದು ಜಾಗೃತಿ ಮೂಡಿಸೋ ಮೂಲಕ, ಒಂದು ತಿಳುವಳಿಕೆ ಹೇಳೋ ಮೂಲಕ ಅದನ್ನ ನಿಯಂತ್ರಿಸಬಹುದು. ಅಂತರ್ಜಾತಿ ವಿವಾಹಗಳು, ಅದರಿಂದ ನಿಯಂತ್ರಿಸಬಹುದು. ಆಧುನಿಕ ಪ್ರಚಾರ ಮಾಧ್ಯಮಗಳಿಂದ ನಿಯಂತ್ರಿಸಬಹುದು. ಸ್ವಯಂ ಸೇವಾ ಸಂಘಟನೆಗಳು, ಅದರಿಂದ ನಿಯಂತ್ರಿಸಬಹುದು. ಮಹಿಳಾ ಸಂಘಟನೆಗಳಿಗೆ ಪ್ರೋತ್ಸಾಹ, ಇದರಿಂದ ಮಹಿಳೆಯರು ಬುದ್ಧಿವಂತರಾಗ್ತಾರೆ, ತಿಳುವಳಿಕೆ ಹೊಂದ್ಕೊಂತಾರೆ ಅಂತ. ಓಕೆ, ನೆಕ್ಸ್ಟ್ ಓಕೆ, ಅದರಲ್ಲಿ ಆಪ್ಷನ್ಸ್ ಇದೆ. ಆಪ್ಷನ್ಸ್ ಕ್ವಶನ್ಸ್ ನಾನು ಇದು ಮಾಡಿಲ್ಲ. 19ನೇ ಕ್ವಶನ್ ಚೆಕ್ ಮಾಡೋಣ. ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಮೇನ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಯಿತು, ಸಮರ್ಥಿಸಿ. ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ರೂಲ್ಸ್ ನ ತಂದಿದ್ರಲ್ಲ ಭಾರತದಲ್ಲಿ ಬ್ರಿಟಿಷರು, ಅದು ಅವರ ವಿಸ್ತರಣೆ ಅಂದ್ರೆ ಅವರ ಅಧಿಕಾರದ ವಿಸ್ತರಣೆಗೆ ಸಹಾಯವಾಯಿತು, ಅದು ಸಮರ್ಥಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ, ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತು ಪುತ್ರನಿಗೆ ಉತ್ತರಾಧಿಕಾರತ್ವ ಹಕ್ಕಿರಲಿಲ್ಲ. ಅಂತಹ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗುತ್ತಿತ್ತು. ಓಕೆ, ಯಾವ ರಾಜನ್ಗೆ ಮಕ್ಕಳಿಲ್ದಲೆ ಸಾಯ್ತಾರೆ, ಸೊ ಮಕ್ಕಳಿಲ್ದಲೆ ಸಾಯ್ತಾಗ ರಾಜ್ಯನ ಕಂಟಿನ್ಯೂ ಮಾಡೋದಕ್ಕೆ, ರಾಜ್ಯನ ಪಡ್ಕೊಳ್ಳೋದಿಕ್ಕೆ, ಸೊ ತಮ್ಮ ಹತ್ರನೇ ಇಟ್ಕೊಳ್ಳೋದಿಕ್ಕೆ ಏನ್ ಮಾಡ್ತಾ ಇದ್ರು, ದತ್ತು ಮಕ್ಕಳನ್ನು ತಗೊಳ್ತಾ ಇದ್ರು. ಸೊ ಆ ತರ ದತ್ತು ಮಕ್ಕಳು, ಸ್ವಂತ ಮಕ್ಕಳಿಲ್ದಲೆ ದತ್ತು ಮಕ್ಕಳು, ಓಕೆ, ದತ್ತು ಮಕ್ಕಳನ್ನ ತಗೊಂಡ್ರೆ ಅದು ಅನ್ವಯ ಆಗಲ್ಲ. ಅಂತ ರಾಜ್ಯವನ್ನ ಬ್ರಿಟಿಷರು ಅವ್ರ ಸಾಮ್ರಾಜ್ಯದಲ್ಲಿ ಸೇರಿಸ್ಕೊಳ್ತಾ ಇದ್ರು. ಓಕೆ, ಅಂತದ್ದು ಯಾವ್ದ್ಯಾವ್ದು? ಓಕೆ, ಅಂತ ಯಾವ ಎಂತೆಂತ ರಾಜ್ಯಗಳನ್ನ ಅವ್ರು ಆತರ ಇದ್ ಮಾಡ್ಕೊಂಡ್ರು? ಸತಾರ, ಜೈಪುರ, ಸಂಬಲ್ಪುರ, ಉದಯ್ಪುರ, ಝಾನ್ಸಿ, ನಾಗಾಪುರಗಳು ಬ್ರಿಟಿಷರ ವಶವಾದವು. ಇಷ್ಟರಲ್ಲೂ ಅವರಿಗೆ ರಾಜರು ಸತ್ತಿರೋದು ಮಕ್ಕಳಿಲ್ದಲೆ, ಅಂದ್ರೆ ಮಕ್ಕಳಿಲ್ದಲೆ ಸತ್ತಾಗ ಇಷ್ಟು ರಾಜ್ಯವನ್ನ ಅವರು ಬ್ರಿಟಿಷರ ಆಳ್ವಿಕೆಗೆ ಒಳಪಡಿಸ್ಕೊಂಡ್ರು, ಅಂದ್ರೆ ಅವ್ರ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡ್ರು, ಬ್ರಿಟಿಷರ ವಶವಾಯ್ತು ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ 20ನೇ ಕ್ವಶನ್ ಚೆಕ್ ಮಾಡೋಣ. ಓಕೆ, ನೆಕ್ಸ್ಟ್, ಸ್ವಾತಂತ್ರ್ಯ ನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳು ಯಾವುದು? ಸ್ವಾತಂತ್ರ್ಯ ಬಂದ ನಂತರ ಏನೇನ್ ಸಮಸ್ಯೆ ಎದುರಿಸಿದ್ರು? ನಿರಾಶ್ರಿತರ ಸಮಸ್ಯೆ. ಓಕೆ, ನಿರಾಶ್ರಿತರು ಅಂದ್ರೆ ಉಳ್ಕೊಳ್ಳೋಕೆ ಜಾಗ ಇಲ್ಲ,
ತಿನ್ನಕ್ ಅನ್ನ ಇಲ್ಲ, ಹಾಕಕ್ ಬಟ್ಟೆ ಇಲ್ಲ, ಆ ತರದವ್ರನ್ನ ನಿರಾಶ್ರಿತರು ಅಂತ ಅಂತಾರೆ. ನೆಕ್ಸ್ಟ್ ಏನೇನ್ ಜಾಸ್ತಿ ಆದ್ವು ಸಮಸ್ಯೆಗಳು? ಕೋಮು ಗಲಭೆಗಳು ಆಯ್ತು, ಗಲಾಟೆಗಳಾಯ್ತು, ಸರ್ಕಾರದ ರಚನೆ, ನೆಕ್ಸ್ಟ್ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಓಕೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಆಹಾರದ ಉತ್ಪಾದನೆಯಲ್ಲಿ ಸಮಸ್ಯೆ ಆಯ್ತು, ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿಲಿ ಕೋಮುವಾದ ಜಾಸ್ತಿ ಆಯ್ತು, ಪ್ರಾದೇಶಿಕವಾದ ಜಾಸ್ತಿ ಆಯ್ತು. ಓಕೆ, ಅದಾದ್ಮೇಲೆ ಇನ್ನೂ ಪಾಯಿಂಟ್ಸ್ ಇದೆ. ಅನಕ್ಷರತೆ. ಅನಕ್ಷರತೆ ಅಂದ್ರೆ ಓದು ಬರಹ ಇಲ್ದೇ ಇರೋದು, ಬಡತನ, ಭ್ರಷ್ಟಾಚಾರ ಜಾಸ್ತಿ ಆಯ್ತು, ಲಾಭಕೋರತನ, ಕಳ್ಳ ಸಾಗಾಣಿಕೆ, ಸ್ಮಗ್ಲಿಂಗ್, ಇದೆಲ್ಲ ಜಾಸ್ತಿ ಆಗ್ತಾ ಹೋಯ್ತು. ಯಾವಾಗ? ಸ್ವಾತಂತ್ರ್ಯ ತಗೊಂಡ ನಂತರ. ಓಕೆ, ನೆಕ್ಸ್ಟ್ 21ನೇ ಕ್ವಶನ್ ನೋಡೋಣ. ಮಳೆ ನೀರು ಕೊಯ್ಲಿನ ವಿಧಗಳಾವುವು? ಮಳೆ ನೀರು ಕೊಯ್ಲು ಅಂತ ಅಂದ್ರೆ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಗಳಿದೆ, ಅಂದ್ರೆ ವಿಧಗಳಿದೆ. ಅದು ಯಾವ್ದು ಅಂತ ಕೇಳ್ತಾ ಇದ್ದಾರೆ. ಸೊ ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನು ಸಂಗ್ರಹಿಸುವುದು ಒಂದು ವಿಧ, ಇನ್ನೊಂದು ಮಳೆ ಬಿದ್ದ ನಂತರ ಹರಿಯುವ ನೀರನ್ನು ಸಂಗ್ರಹಿಸುವುದು ಇನ್ನೊಂದು ವಿಧ. ಈ ಎರಡು ವಿಧ. ಓಕೆ, ಮಳೆ ಬಿದ್ದ ಸ್ಥಳದಲ್ಲೇ ನೀರನ್ನು ಸಂಗ್ರಹಿಸಿಟ್ಕೊಳ್ಳೋದು ಒಂದು ವಿಧ, ಜೊತೆಗೆ ಮಳೆ ಬಿದ್ದ ನಂತರ, ಮಳೆ ಬಂದ ನಂತರ ಹರಿಯುವ ನೀರನ್ನು ಸಂಗ್ರಹಿಸುವುದು. ಓಕೆ, ಇದೊಂದು. ಸೊ 22ನೇ ಕ್ವಶನ್ ಚೆಕ್ ಮಾಡೋಣ. ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯಗಳು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯ ಮಾಡಿವೆ. ಅದ್ ಹೆಂಗೆ? ಸಮರ್ಥಿಸ್ಕೊಳ್ಳಿ, ಅಂದ್ರೆ ಅದಕ್ಕೆ ಪೂರಕವಾದ ಉತ್ತರಗಳನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೆಚ್ಚು ವಾಣಿಜ್ಯ ಮಾದರಿ ಬೆಳೆಗಳಾಗಿವೆ. ಯಾವುದು? ಯಾವ ಬೆಳೆ? ತೋಟಗಾರಿಕೆ ಮತ್ತು ಪುಷ್ಪ ಹೂ ಬೆಳೆಯೋದು ಹೆಚ್ಚು ವಾಣಿಜ್ಯ ಮಾದರಿ ಬೆಳೆಗಳಾಗಿವೆ. ಅಲ್ಪಾವಧಿಯ ಬೆಳೆಗಳ ಕೂಡ, ಅಂದ್ರೆ ಕಮ್ಮಿ ಟೈಮಲ್ಲಿ ಇವತ್ತು ಹಾಕಿ ಸ್ವಲ್ಪ ಟೈಮಲ್ಲೇ ಅದು ಫಸಲು ಬರುವಂತ ಬೆಳೆಗಳಾಗಿವೆ. ಸರ್ಕಾರವು ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದೆ ಇಂಥ ಬೆಳೆಗಳಿಗೆ. ಓಕೆ, ಅಪಾರ ಪ್ರಗತಿಯನ್ನು ಸಾಧಿಸಿವೆ, ರೈತರ ಆದಾಯ ವೃದ್ಧಿಸಲು ಪೂರಕವಾಗಿಯೇ. ಇಂಥ ಬೆಳೆಗಳು ರೈತರಿಗೆ ತುಂಬಾ ಜಾಸ್ತಿ ಆದಾಯ ತಂದ್ಕೊಡೋದ್ರಲ್ಲಿ ಮೇನ್ ರೋಲ್ ನ ಪ್ಲೇ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ 23rd ಕ್ವಶನ್ ನೋಡೋಣ. ಸೊ ಹಸಿರು ಕ್ರಾಂತಿಯ ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿತ್ತು, ಸಮರ್ಥಿಸಿ. ಸೊ ಹಸಿರು ಕ್ರಾಂತಿಯು ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿತ್ತು, ಅದನ್ನ ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ತೀವ್ರ ಬರಗಾಲ ಇತ್ತು. ಓಕೆ, ತೀವ್ರ ಬರಗಾಲ ಅಂತ ಟೈಮಲ್ಲಿ ಹಸಿರು ಕ್ರಾಂತಿ ತುಂಬಾ ಪ್ರಭಾವ ಬೀರ್ತು. ಅದು ಹೇಗೆ? ಆಹಾರ ಧಾನ್ಯಗಳ ಕೊರತೆ, ಹೆಚ್ಚು ಇಳುವರಿ ಕೊಡುವ ಬೀಜಗಳು. ಈ ಹಸಿರು ಕ್ರಾಂತಿ ಯಾಕೆ ಹುಟ್ಕೋತು ಅಂತ ಅಂದ್ರೆ ಈ ಮೇನ್ ರೀಸನ್ ಇಂದ. ಆಹಾರ ಧಾನ್ಯಗಳ ಕೊರತೆ ಇತ್ತು, ಅದು ಹುಟ್ಕೋತು. ದೆನ್ ಹೆಚ್ಚು ಇಳುವರಿ ಕೊಡುವ ಬೀಜಗಳು ಇತ್ತು. ಸೊ ರಾಸಾಯನಿಕ ಗೊಬ್ಬರಗಳ ಬಳಕೆ ಆಗ್ತಾ ಇತ್ತು, ಹಾಗಾಗಿ. ದೆನ್ ಕ್ರಿಮಿ ನಾಶಕಗಳ ಬಳಕೆ ಆಗ್ತಾ ಇತ್ತು, ನೀರಾವರಿ ಸೌಲಭ್ಯಗಳ ಬಳಕೆ, ದೆನ್ ಸಹಾಯಧನ ವ್ಯವಸ್ಥೆ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ, ಉಗ್ರಾಣಗಳ ವ್ಯವಸ್ಥೆ, ಶೈತ್ಯಾಗಾರಗಳ ವ್ಯವಸ್ಥೆ ಇತ್ಯಾದಿ. ಅಂದ್ರೆ ಕೋಲ್ಡ್ ಸ್ಟೋರೇಜ್. ಓಕೆ, ಶೈತ್ಯಾಗಾರಗಳ ವ್ಯವಸ್ಥೆ ಇತ್ಯಾದಿ. ಇದರಿಂದ ಏನಾಯ್ತು? ಹಸಿರು ಕ್ರಾಂತಿ ಹಲವಾರು ಅಂಶಗಳಿಂದ ಪ್ರಭಾವವಾಯಿತು. ಇಷ್ಟೆಲ್ಲ ಅಂಶಗಳಿಂದ ಇದು ಪ್ರಭಾವಿತವಾಯಿತು, ಅಂದ್ರೆ ಮೇನ್ ಆಯ್ತು. ಓಕೆ, ನೆಕ್ಸ್ಟ್ 24ನೇ ಕ್ವಶನ್ ಚೆಕ್ ಮಾಡೋಣ. 24ನೇ ಕ್ವಶನ್ ಏನ್ ಬರುತ್ತೆ? ವೇಟ್, 24ನೇ ಕ್ವಶನ್. ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತರಕ್ಷಣೆಯನ್ನು ಹೇಗೆ ಮಾಡುತ್ತದೆ? ಅಂದ್ರೆ ಗ್ರಾಹಕರ ಸಂರಕ್ಷಣೆ ಕಾಯ್ದೆ ಅದನ್ನು ಗ್ರಾಹಕರನ್ನ ಹೇಗೆ ಕಾಪಾಡುತ್ತೆ, ಅವರ ಹಿತರಕ್ಷಣೆಯನ್ನು ಹೇಗೆ ಮಾಡುತ್ತದೆ ಅಂತ ಕೇಳಿದ್ದಾರೆ. ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುವುದು. ಓಕೆ, ಗುಣಮಟ್ಟ, ಸುರಕ್ಷತೆ ಹಾಗೂ ಗುಣಮಟ್ಟ, ಅದರ ಕ್ವಾಲಿಟಿ. ಓಕೆ, ದೆನ್ ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು, ಮಾರುಕಟ್ಟೆಯಲ್ಲಿ ನಡೆಯಬಹುದಾದ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದು, ಗುಣಮಟ್ಟ ಅಳತೆ, ತೂಕ, ಬೆಲೆ ಇತ್ಯಾದಿಗಳ ಮೇಲೆ ನಿಗಾ ವಹಿಸುವುದು. ದೆನ್ ಬಳಕೆದಾರರು ತಾವು ಖರೀದಿಸುವ ವಸ್ತು ಅಥವಾ ಸೇವೆಗಳಿಂದ ತೊಂದರೆ
ಸಂದರ್ಭದಲ್ಲಿ ಅವರಿಗೆ ಸೂಕ್ತ ಪರಿಹಾರ ಕೊಡಿಸುವುದು, ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು, ಸರಕುಗಳ ಆಯ್ಕೆಯ ಹಕ್ಕು, ಸರಕುಗಳ ಬಗ್ಗೆ ಮಾಹಿತಿಯ ಹಕ್ಕು, ಸೊ ಗ್ರಾಹಕ ಶೋಷಣೆಯ ವಿರುದ್ಧದ ಹಕ್ಕು, ಮೋಸ ವಂಚನೆಯ ವಿರುದ್ಧ ಹಕ್ಕುಗಳನ್ನು ನೀಡಿ ಗ್ರಾಹಕರ ಹಿತರಕ್ಷಣೆಯನ್ನು ಮಾಡುತ್ತದೆ. ಯಾವುದು? ಗ್ರಾಹಕರ ಸಂರಕ್ಷಣಾ ಕಾಯ್ದೆ. ಓಕೆ, ಇದಿಷ್ಟು ಮೇನ್ ಪಾಯಿಂಟ್ಸ್. ಈಗ ಫೋರ್ತ್ ಮೇನ್ಗೆ ಹೋಗೋಣ. ಫೋರ್ತ್ ಮೇನ್ ಅಲ್ಲಿ ಏನಿದೆ? ಮೇನ್ ಆಗಿ ಈ ಪ್ರಶ್ನೆಗಳಿಗೆ 6 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ, 6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾ ಇದ್ದಾರೆ. ಸೊ ಎಷ್ಟು ಕ್ವಶನ್ ಇರುತ್ತೆ? 9 ಕ್ವಶನ್ ಇರುತ್ತೆ. ಒಂದು ಕ್ವಶನ್ಗೆ 3 ಮಾರ್ಕ್ಸು. ಸೊ ಟೋಟಲ್ 27 ಮಾರ್ಕ್ಸ್. ಓಕೆ, ಆರಾಮಾಗಿ ಬರೀಬಹುದು, ಕಷ್ಟ ಏನಿಲ್ಲ. 1 by 1 ಕ್ಲೀನ್ ಆಗಿ ನೋಡ್ತಾ ಹೋಗೋಣ. ಸೊ 25ನೇ ಕ್ವಶನ್, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ವಿವರಿಸಿ. ಭಾರತದಲ್ಲಿ ಹೊಸ ಜಲಮಾರ್ಗ ಅಂದ್ರೆ ನೀರಿನಲ್ಲಿ, ಜಲ ಅಂದ್ರೆ ನೀರು, ಸೊ ನೀರಿನಲ್ಲಿ ಸಂಚರಿಸುವ ಮಾರ್ಗವನ್ನ ಕಂಡು ಹಿಡಿಯೋದಕ್ಕೆ ಕಾರಣವಾದ ಅಂಶಗಳು ಯಾವ್ದ್ಯಾವ್ದು? ಇಲ್ಲಿ ನೋಡಿ, ಫಸ್ಟ್ ಪಾಯಿಂಟ್, ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಹಾಗಾಗಿ ಹೊಸ ಜಲಮಾರ್ಗವನ್ನು ಕಂಡು ಹಿಡಿಬೇಕಾಗಿತ್ತು. ಎಲ್ಲಾ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ, ಹಾಗಾಗಿ ಇದನ್ನ ಮಾಡಬೇಕಾಗಿತ್ತು. ಅವರು ವ್ಯಾಪಾರದ ಮೇಲೆ ತೀವ್ರತರದ ತೆರಿಗೆಗಳನ್ನು ವಿಧಿಸತೊಡಗಿದರು ಟರ್ಕರು. ಹಾಗಾಗಿ ಇದು ಹೊಸ ರೂಟ್ ನ ನಾವು ಜಲಮಾರ್ಗವನ್ನ ಕಂಡುಹಿಡಿಬೇಕಾಗಿತ್ತು. ಇದರಿಂದ ವರ್ತಕರಿಗೆ ವ್ಯಾಪಾರ ಲಾಭದಾಯಕವಾಗಲಿಲ್ಲ, ಲಾಸ್ ಆಗ್ತಾ ಇತ್ತು ವ್ಯಾಪಾರದವ್ರಿಗೆ. ಸೊ ಯುರೋಪಿನ ರಾಜರು ನಾವಿಕರಿಗೆ ನೀಡಿದ ಪ್ರೋತ್ಸಾಹ, ಯುರೋಪಿಯನ್ ಕಂಟ್ರಿಯಿಂದ ಬಂದಿದ್ದ ರಾಜರು ನಾವಿಕರು ಅಂದ್ರೆ ದೋಣಿ ಓಡಿಸುವಂತವ್ರನ್ನ ನಾವಿಕರು ಅಂತ ಅಂತಾರೆ, ಅಂತವ್ರಿಗೆ ಪ್ರೋತ್ಸಾಹ ನೀಡಿದ್ರು, ಇಲ್ಲ ಮಾಡಿ ನೀವು ಆಗುತ್ತೆ ಅಂತ. ಸೊ ದಿಕ್ಸೂಚಿ, ಅಸ್ಟ್ರೋಲೋಬ್, ಸಿಡಿಮದ್ದು ಮೊದಲಾದವುಗಳ ವೈಜ್ಞಾನಿಕ ಆವಿಷ್ಕಾರ. ಸೊ ಹೀಗೆ ಇಷ್ಟೆಲ್ಲ ಪಾಯಿಂಟ್ಸ್ ಇಂದ, ಇಷ್ಟೆಲ್ಲ ಅಂಶಗಳಿಂದ ನಮಗೆ ಹೊಸದೊಂದು ಜಲಮಾರ್ಗವನ್ನ ಕಂಡುಹಿಡಿಬೇಕಾಗಿತ್ತು. ಓಕೆ, ಇದೊಂದಾಯ್ತು. ನೆಕ್ಸ್ಟ್ ಬ್ರಿಟಿಷ್. ನೆಕ್ಸ್ಟ್, ಅಥವಾ ಇದು ಆಪ್ಷನ್ ಇದೆ, ಈ ಕ್ವಶನ್ ಆದ್ರೂ ಅಟೆಂಡ್ ಮಾಡಬಹುದು ಅಥವಾ ಈ ಕ್ವಶನ್ ಆದ್ರೂ ಅಟೆಂಡ್ ಮಾಡಬಹುದು. ಬ್ರಿಟಿಷ್ ಭೂ ಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಾಮಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಭೂ ಕಂದಾಯ ಪದ್ಧತಿ ಅಂದ್ರೆ ನಮ್ಮ ಹತ್ರ ಏನು ಲ್ಯಾಂಡ್ ಇರುತ್ತೆ ಅದಕ್ಕೆ ಕಂದಾಯ ಕಟ್ಟಬೇಕು, ಅಂದ್ರೆ ಸುಂಕಗಳನ್ನ ಕಟ್ಟಬೇಕು ಸರ್ಕಾರದಕ್ಕೆ ಅಂತ. ಅದರಿಂದ ಭಾರತೀಯ ರೈತರ ಮೇಲಾದ ಪರಿಣಾಮಗಳನ್ನು ವಿವರಿಸಿ ಅಂತ ಹೇಳ್ತಿದ್ದಾರೆ. ಅದರಿಂದ ಏನೇನು ಪರಿಣಾಮ ಬೀರ್ತು? ರೈತರನ್ನು ಶೋಷಿಸುವ ಹೊಸ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು. ಜಮೀನ್ದಾರಿ ಅಂತ ಅಂದ್ರೆ, ಜಮೀನ್ದಾರರು ಅಂತ ಅಂದ್ರೆ ಅವ್ರ ಹತ್ರ ತುಂಬಾ ಎಕರೆಗಟ್ಲೆ ಲ್ಯಾಂಡ್ಗಳಿತ್ತು, ಜಾಗಗಳಿತ್ತು, ಅಂತವ್ರನ್ನ ಜಮೀನ್ದಾರರು ಅಂತ ಅನ್ನೋರು. ಅವರು ಭಾರತೀಯ ರೈತರ ಹತ್ರ ನೀನ್ ನನಗೆ ಸುಂಕ ಕೊಡು, ಭೂ ಕಂದಾಯ ಕಟ್ಟಬೇಕು ಅಂತ ಹಿಂಸೆ ಕೊಡೋದಕ್ಕೆ ಸ್ಟಾರ್ಟ್ ಆದ್ರು. ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದ್ರು ಇದರಿಂದ. ಓಕೆ, ಭೂಮಿ ಮಾರಾಟದ ವಸ್ತುವಾಯಿತು. ಭೂಮಿ ಅಂದ್ರೆ ಈಗ ಕಟ್ಟಕ್ಕಾಗ್ಲಿಲ್ಲ ಕೊಟ್ಬಿಡು ನನಗೆ ಅಂತ ಜಮೀನ್ದಾರರು ಅಥವಾ ಸರ್ಕಾರದವರು ಕೇಳೋರು. ಸುಂಕ ಕಟ್ಟಲಿಲ್ಲ ಅಂದ್ರೆ ಅಥವಾ ಕಂದಾಯ ಕಟ್ಟಲಿಲ್ಲ ಅಂದ್ರೆ ನಮಗೆ ಕೊಟ್ಟು ಬಿಡುವುದನ್ನ ಅಂತ. ಸೊ ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸಲು ಭೂಮಿಯನ್ನು ಪರಭಾರೆ ಮಾಡಿದರು. ಕಂದಾಯ ಕಟ್ಟಬೇಕು ಅಂತ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಅನ್ನೋ ತರ. ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು. ಕೃಷಿ ಕ್ಷೇತ್ರದಲ್ಲಿ ಅಂದ್ರೆ ಈ ತರ ಕಂದಾಯ ಬಂದಿದ್ರಿಂದ, ಭೂ ಕಂದಾಯ ಬಂದಿದ್ರಿಂದ ವಾಣಿಜ್ಯ ಕ್ಷೇತ್ರವಾಯ್ತದು. ಹಣದ ಲೇವಾದೇವಿಗಾರರು ಬಲಿಷ್ಠರಾದರು. ರೈತರು ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿಯೇ ಬೆಳೆದು ಸಾಲದಲ್ಲಿಯೇ ಸಾಯುವಂತಾಯಿತು. ಮೇನ್ ಪಾಯಿಂಟ್, ರೈತರು ಸಾಲದಲ್ಲಿಯೇ ಹುಟ್ಟಿ ಓಕೆ, ಮೇನ್ ಪಾಯಿಂಟ್ ಏನು? ರೈತರು ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿಯೇ ಬೆಳೆದು ಸಾಲದಲ್ಲಿಯೇ ಸಾಯುವಂತಾಯಿತು ಈ ಭೂ ಕಂದಾಯ ಒಂದು ಪದ್ಧತಿಯಿಂದ. ಓಕೆ, ನೆಕ್ಸ್ಟ್ 26ನೇ ಕ್ವಶನ್ ನೋಡೋಣ. ಅರಣ್ಯಗಳು ನಮಗೆ ಹಾಗೂ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿದೆ. ಹೇಗೆ ಅಂದ್ರೆ
ಟೋಟಲ್ ಅರಣ್ಯ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಏನಿದೆ, ಕಾಡುಗಳೇನಿದೆ, ಅದು ಪರಿಸರಕ್ಕೆ ಅಥವಾ ನಮಗೆ ತುಂಬಾ ಉಪಯುಕ್ತ. ಅದು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಪಾಯಿಂಟ್, ಶುದ್ಧವಾಯು ಅಂದ್ರೆ ಪ್ಯೂರ್ ಗಾಳಿ, ಶುದ್ಧವಾಗಿರುವಂತ ಗಾಳಿ ಸಿಗುತ್ತೆ, ಶುದ್ಧವಾಗಿರುವಂತ ಆಹಾರ ಹಾಗೂ ಮೇವನ್ನು ಪೂರೈಸುತ್ತದೆ ಪ್ರಾಣಿ ಪಕ್ಷಿಗಳಿಗೆ. ಸೊ ಒಳ್ಳೆ ಮೇವು, ಶುದ್ಧವಾಗಿರುವಂತ ಆಹಾರ, ಅಥವಾ ನಮಗೂ ಒಳ್ಳೆ ಆಹಾರ ಅಥವಾ ಶುದ್ಧವಾಗಿರುವಂತ ಗಾಳಿ ಪೂರೈಸುತ್ತೆ ಅರಣ್ಯಗಳು. ಉತ್ತಮ ಮಳೆ ತರಲು ಸಹಾಯಕವಾಗಿದೆ. ಅಂದ್ರೆ ಮಳೆ ಚೆನ್ನಾಗಿ ಬರ್ಬೇಕು ಅಂದ್ರೆ ಕಾಡು ಚೆನ್ನಾಗಿರ್ಬೇಕು. ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತದೆ, ಮಣ್ಣು ಸವಿಯೋದು, ಆಮೇಲೆ ಭೂಕುಸಿತ ಆಗೋದು ಅಂತದನ್ನೆಲ್ಲ ನಿಯಂತ್ರಿಸುತ್ತದೆ. ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ. ಕಾಡು ಜಾಸ್ತಿ ಆದಷ್ಟು ಪ್ರಾಣಿ ಪಕ್ಷಿಗಳು ಆರಾಮಾಗಿ ಅಲ್ಲಿ ಜೀವಿಸಬಹುದು. ಔಷಧಿಯ ಸಸ್ಯಗಳ ಆಗಾರವಾಗಿದೆ. ಒಳ್ಳೊಳ್ಳೆ, ಈಗ ಹಿಂದಿನ ಕಾಲದಲ್ಲಿ ಏನು ಆಯುರ್ವೇದಿಕ್ ಸಿಸ್ಟಮ್ ಇತ್ತು, ಅವ್ರಿಗೆಲ್ಲ ಒಳ್ಳೊಳ್ಳೆ ಒಂದು ಸಸ್ಯಗಳು, ಔಷಧಿ ಸಸ್ಯಗಳು ಸಿಗ್ತಾ ಇತ್ತು ಅದರಲ್ಲಿ. ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಕಾಡುಗಳು ಅಥವಾ ಅರಣ್ಯಗಳು. ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ. ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ. ಓಕೆ, ಇಷ್ಟು ಪಾಯಿಂಟ್ಸ್ ಇಂದ ನಾವೇನ್ ಅನ್ಕೋಬಹುದು, ಅರಣ್ಯಗಳು ನಮಗೆ ಹಾಗೆ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿದೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಈ ಕ್ವಶನ್ ಆದ್ರೂ ಅಟೆಂಡ್ ಮಾಡಬಹುದು, ಅಥವಾ ಇನ್ನೊಂದು ಕ್ವಶನ್ ಇದೆ ಇದರಲ್ಲಿ. ಇನ್ನೊಂದು ಕ್ವಶನ್ ಏನಂದ್ರೆ, ದೂರ ಸಂವೇದಿ ತಂತ್ರಜ್ಞಾನವು ಇಂದು ಅತ್ಯಂತ ಅವಶ್ಯಕವಾಗಿದೆ. ಹೇಗೆ? ದೂರ ಸಂವೇದಿ ತಂತ್ರಜ್ಞಾನ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಥವಾ ಹೇಗೆ? ಆ ಕಾಲದ ಅವಧಿಯಲ್ಲಿನ ನೈಜ ಸ್ಪಷ್ಟ ಮಾಹಿತಿ ದೊರೆಯುವುದು. ಓಕೆ, ಇದರಿಂದ ಪಡೆಯುವ ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು. ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಣೆ ವಿಧಾನವಾಗಿದೆ. ಹವಾಮಾನ ವೈಪರೀತ್ಯವಿದ್ದರೂ ಚಿತ್ರ ಪಡೆಯಬಹುದು. ನೈಸರ್ಗಿಕ ವಿಕೋಪಗಳ ಪ್ರಭಾವದ ಪ್ರದೇಶ ಹಾಗೂ ಅನಾಹುತಗಳ ತೀವ್ರತೆಯ ಅಧ್ಯಯನಕ್ಕೆ ಉಪಯುಕ್ತ ಇದು. ಯಾವುದು? ದೂರ ಸಂವೇದಿ ತಂತ್ರಜ್ಞಾನ. ಭೂಬಳಕೆ, ಅರಣ್ಯ, ಜಲರಾಶಿ, ವಸತಿ, ಬೆಳೆ ಹಂಚಿಕೆ ಇತ್ಯಾದಿ ನೈಸರ್ಗಿಕ ಸಂಪನ್ಮೂಲಗಳ ವಿಶ್ಲೇಷಣೆಯಲ್ಲಿ ಅಗತ್ಯವಾಗಿದೆ ಈ ತಂತ್ರಜ್ಞಾನ. ಓಕೆ, ನೆಕ್ಸ್ಟ್ 27ನೇ ಕ್ವಶನ್ ನೋಡೋಣ. ಸೊ, ಗ್ರಾಮೀಣ ಭಾರತದಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿ. ಗ್ರಾಮೀಣ ಭಾರತದಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇರೋ ಆರ್ಥಿಕ ಪರಿಸ್ಥಿತಿ ಅದನ್ನ ವಿವರಿಸಿ. ಏನಿದೆ ಆರ್ಥಿಕ ಪರಿಸ್ಥಿತಿ? ಗೃಹ ಕೈಗಾರಿಕೆಗಳು ಕಣ್ಮರೆಯಾಗುತ್ತಿವೆ. ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲ. ಬಡತನ ಹೆಚ್ಚಾಗಿದೆ. ಉದ್ಯೋಗಾವಕಾಶಗಳು ಕಡಿಮೆ ಆಗ್ತಾ ಇದೆ. ಉದ್ಯೋಗಾವಕಾಶ ಇಲ್ವೇ ಇಲ್ಲ. ಆದಾಯ ತುಂಬಾ ಕಡಿಮೆ ಆಗ್ತಾ ಇದೆ. ಅನಕ್ಷರತೆ ಎದ್ದು ಕಾಣುತ್ತಿದೆ. ಅಂದ್ರೆ ಅನ್ಎಜುಕೇಟೆಡ್ಸ್, ಓದು ಬರ ಗೊತ್ತಿಲ್ಲದಿರೋರು ತುಂಬಾ ಜನ ಆಗ್ತಾ ಇದ್ದಾರೆ. ಅಪೌಷ್ಟಿಕತೆ ಕಂಡು ಬರ್ತಿದೆ ಆಹಾರದಲ್ಲಿ. ದೆನ್ ಮೂಲಭೂತ ಸೌಕರ್ಯಗಳ ಕೊರತೆ ಕಂಡು ಬರ್ತಿದೆ. ಇದು ಗ್ರಾಮೀಣ ಭಾರತದಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನ ಹೇಳ್ತಾ ಇದೆ ಈ ಪಾಯಿಂಟ್ಸ್ಗಳು. ಓಕೆ, ನೆಕ್ಸ್ಟ್, ಅಥವಾ ಈ ಕ್ವಶನ್ ಅಲ್ಲಿ ಇನ್ನೊಂದು ಆಪ್ಷನ್ ಇದೆ, ಅಥವಾ ಇನ್ನೊಂದು ಕ್ವಶನ್ ಇದೆ. ಏನದು? ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ವಿವರಿಸಿ. ಏನು ಟ್ಯಾಕ್ಸ್ ಇದೆ, ತೆರಿಗೆಯೇತರ ಆದಾಯದ ಮೂಲಗಳನ್ನು, ತೆರಿಗೆ ಅಂದ್ರೆ ಟ್ಯಾಕ್ಸ್. ಸೊ ತೆರಿಗೆಯಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಬರೋದಕ್ಕಿಂತ ಹೆಚ್ಚಾಗಿ ತೆರಿಗೆಯಿಂದ ಬರೋ ಹಣಕ್ಕಿಂತ ಸರ್ಕಾರಕ್ಕೆ ಬೇರೆ ಬೇರೆ ಯಾವ ಮೂಲಗಳಿಂದ ಸರ್ಕಾರಕ್ಕೆ ಹಣ ಬರ್ತಾ ಇದೆ ಅದನ್ನ ವಿವರಿಸಿ ಅಂತ ಹೇಳ್ತಾ ಇದ್ದಾರೆ. ತೆರಿಗೆ ಅಂತ ಅಂದ್ರೆ ಏನು? ಟ್ಯಾಕ್ಸ್. ಓಕೆ, ಸೊ ಯಾವ ಮೂಲಗಳಿಂದ ಬರ್ತಾ ಇದೆ ಹಣ ಸರ್ಕಾರಕ್ಕೆ? ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ, ರಿಸರ್ವ್ ಬ್ಯಾಂಕ್ ಇಂದ ಬರೋ ಲಾಭ ಭಾರತೀಯ ಸರ್ಕಾರಕ್ಕೆ ಹೋಗುತ್ತೆ. ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ, ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ, ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ, ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವ ಆದಾಯ, ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು ಇತ್ಯಾದಿ. ಇದರಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ. ಬರೀ ಈ ಟ್ಯಾಕ್ಸ್ ಇಂದ ಮಾತ್ರ ಅಲ್ಲ, ಇಷ್ಟು ಪಾಯಿಂಟ್ಸ್ ಗಳಿಂದ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ. ನೆಕ್ಸ್ಟ್, ಓಕೆ,
ನೆಕ್ಸ್ಟ್ ಕ್ವಶನ್, ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳ ಯಾವುವು? ಅಂಚೆ ಕಚೇರಿಯಲ್ಲಿ ಅಂದ್ರೆ ಪೋಸ್ಟ್. ಅಂಚೆ ಕಚೇರಿ ಅಂದ್ರೆ ಯಾವ್ದಾಗುತ್ತೆ? ಪೋಸ್ಟ್ ಆಫೀಸ್. ಯಾವ್ದಾಗುತ್ತೆ? ಪೋಸ್ಟ್ ಆಫೀಸ್. ಸೊ ಇದರಲ್ಲಿ ಆರ್ಥಿಕ ವ್ಯವಹಾರಗಳು ಯಾವ್ಯಾವ್ದು ನಡೀತವೆ ಚೆಕ್ ಮಾಡೋಣ. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುತ್ತದೆ, ಅಂಚೆ ಉಳಿತಾಯ ಖಾತೆಗಳನ್ನು ಆರಂಭಿಸಿದೆ. ಅಂದ್ರೆ ಸೇಮ್ ಹಿಂಗೆ ಬ್ಯಾಂಕ್ಗಳಲ್ಲಿ ನಿಮಗೆ ಬ್ಯಾಂಕ್ಗಳಲ್ಲಿ ಹೇಗೆ ನೀವು ಅಮೌಂಟ್ ನ ಇಟ್ಟು ಸೇವ್ ಮಾಡಬಹುದು, ಅದೇ ತರ ಪೋಸ್ಟ್ ಆಫೀಸಲ್ಲೂ ಕೂಡ ನಿಮಗೆ ಉಳಿತಾಯ ಖಾತೆಗಳನ್ನು ಆರಂಭಿಸಬಹುದು. ಓಕೆ, ನೆಕ್ಸ್ಟ್ ಕಿಸಾನ್ ವಿಕಾಸ್ ಪತ್ರಗಳನ್ನು ನೀಡುತ್ತದೆ. ಓಕೆ, ಅಂಚೆ ವಿಮೆ ಅಂದ್ರೆ ಇನ್ಸೂರೆನ್ಸ್. ಅಂಚೆ ನೀವು ಮಾಮೂಲಿ ಬ್ಯಾಂಕ್ಗಳಲ್ಲಿ ಹೇಗೆ ಇನ್ಸೂರೆನ್ಸ್ ಮಾಡಿಸ್ತೀರಾ ಬ್ಯಾಂಕ್ಗಳಲ್ಲಿ, ಅದೇ ತರ ಇದರಲ್ಲೂ ಅಂಚೆ ವಿಮೆ ಯೋಜನೆ ಇದೆ. ನೆಕ್ಸ್ಟ್ ನಿವೃತ್ತಿ ವೇತನ ಯೋಜನೆ ಕೂಡ ಇದೆ ಪೋಸ್ಟ್ ಆಫೀಸ್ ಅಲ್ಲಿ, ಸೇಮ್ ಆಸ್ ಇಟ್ ಈಸ್ ಬ್ಯಾಂಕ್ ಅಲ್ಲಿ ಹೇಗೆ ಇದೆ ನಿಮಗೆ ನಿವೃತ್ತಿ ಯೋಜನೆ, ಅದೇ ತರ ಇದರಲ್ಲೂ ನಿವೃತ್ತಿ ವೇತನಗಳು ಇದಾವೆ. ದೆನ್ ಹಣವನ್ನು ವರ್ಗಾಯಿಸಬಹುದು. ಸೇಮ್ ಬ್ಯಾಂಕ್ ಅಲ್ಲಿ ನೀವು ಹೆಂಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀರಾ, ಟ್ರಾನ್ಸ್ಫರ್ ಮಾಡೋದಕ್ಕೆ ಏನೇನು ಯೂಸ್ ಮಾಡ್ತೀರಾ, ಆನ್ಲೈನ್ ಟ್ರಾನ್ಸ್ಫರ್ ಅಥವಾ ಮಾಮೂಲಿ ನಾರ್ಮಲ್ ಆಗಿ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಹಾಕೋದು, ಆ ತರ ಹಣ ಕೂಡ ವರ್ಗಾಯಿಸಬಹುದು ಪೋಸ್ಟ್ ಆಫೀಸ್ ಅಲ್ಲಿ. ಇಷ್ಟು ಆರ್ಥಿಕ ವ್ಯವಹಾರಗಳು ನಡೀತವೆ. ನೆಕ್ಸ್ಟ್ ಅದನ್ನ ಯಾವ ಕ್ವಶನ್ ಅಟೆಂಡ್ ಮಾಡಬಹುದು 20 ಅಥವಾ ಇನ್ನೊಂದು ಕ್ವಶನ್ ಇದೆ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳು ವಹಿಸುವ ಪಾತ್ರವೇನು? ಅಂದ್ರೆ ಏನು ದೇಶದ ಆರ್ಥಿಕ ಅಭಿವೃದ್ಧಿ, ಅದರಲ್ಲಿ ಉದ್ಯಮಿಗಳು ಅಂದ್ರೆ ಬಿಸ್ನೆಸ್ ಪರ್ಸನ್ಸ್ ಅವ್ರ ಪಾತ್ರ ಏನಿದೆ ಚೆಕ್ ಮಾಡೋಣ. ಓಕೆ, ಸೊ ಬಿಸ್ನೆಸ್ ಗಳು ಏನ್ ಮಾಡ್ತಾರೆ, ಜನರ ಉಳಿತಾಯವನ್ನು ಬಂಡವಾಳ ರೂಪದಲ್ಲಿ ಸಂಗ್ರಹಿಸುತ್ತಾರೆ ಬಿಸ್ನೆಸ್ ಗಳು. ಸೊ ಅದರಿಂದ ದೇಶದ ಆರ್ಥಿಕತೆ ಅಭಿವೃದ್ಧಿ ಆಗುತ್ತೆ. ಉದ್ಯೋಗಗಳನ್ನು ಒದಗಿಸ್ತಾರೆ. ಒಂದು ಬಿಸ್ನೆಸ್ ಅಂತ ಮಾಡಿದಾಗ ಅದನ್ನ ರನ್ ಮಾಡೋದಕ್ಕೆ ಅಲ್ಲಿ ಕೆಲಸಗಾರರು ಬೇಕು, ಅದು ಉದ್ಯೋಗ ಅವಕಾಶ ಕೊಡ್ತಾರೆ. ದೇಶದ ಆದಾಯ ಮತ್ತು ತಲವರಮಾನ ಹೆಚ್ಚಿಸುತ್ತದೆ. ಓಕೆ, ದೆನ್ ಮಾರುಕಟ್ಟೆಗಳನ್ನು ಅಭಿವೃದ್ಧಿ ಪಡಿಸ್ತಾರೆ, ಉತ್ತಮ ವಸ್ತುಗಳನ್ನು ಕಡಿಮೆ ದರದಲ್ಲಿ ಒದಗಿಸುತ್ತಾರೆ, ಜನರ ಜೀವನ ಮಟ್ಟ ಉತ್ತಮಗೊಳ್ಳಲು ಶ್ರಮಿಸುತ್ತಾರೆ. ದೆನ್ ಕೈಗಾರಿಕೆಗಳನ್ನು ಅಭಿವೃದ್ಧಿ ಪಡಿಸ್ತಾರೆ, ಸಮಾಜದ ಏಳಿಗೆಗೆ ಸಹಾಯ ಮಾಡ್ತಾರೆ, ದೇಶದ ರಫ್ತು ವ್ಯಾಪಾರವನ್ನು ಹೆಚ್ಚಿಸ್ತಾರೆ, ಪ್ರಾಂತೀಯ ತಾರತಮ್ಯಗಳನ್ನು ನಿವಾರಿಸ್ತಾರೆ. ಇಷ್ಟು ಪಾಯಿಂಟ್ಸ್ ಗಳಿಂದ ದೇಶದ ಆರ್ಥಿಕತೆ ಅಭಿವೃದ್ಧಿ ಆಗೋದಕ್ಕೆ ನಿಮ್ಮ ಬಿಸ್ನೆಸ್ ಮೆನ್ಗಳು ತುಂಬಾ ಹೆಲ್ಪ್ ಮಾಡ್ತಾರೆ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ 29ನೇ ಕ್ವೆಶನ್. ಓಕೆ, ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದ ಸುಧಾರಣಾ ಕಾರ್ಯಗಳಾವುವು? ಸೊ ಲಿಸನ್ ಹಿಯರ್. ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣದ ಗುರಿ. ಕೇರಳದಲ್ಲಿ ಸಾಮಾಜಿಕ ಪ್ರತಿರೋಧದ ಚಳುವಳಿಗಳನ್ನು ಪ್ರಾರಂಭಿಸಿದರು. ಮನುಷ್ಯನು ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣದ ಉದ್ದೇಶ ಇತ್ತು. ಓಕೆ, ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಅನ್ನೋ ಇದಿತ್ತು, ವಾಕ್ಯ ಇತ್ತು. ಕೆಳ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು. ಸೊ ವೈಕಂ ಸತ್ಯಾಗ್ರಹ ಎಂಬ ದೇವಾಲಯ ಪ್ರವೇಶ ಚಳುವಳಿಯನ್ನು ನಡೆಸಿದರು. ಗುರುವಾಯೂರು ದೇವಾಲಯ ಪ್ರವೇಶ ಚಳುವಳಿಯು ಮತ್ತೊಂದು ಮಹತ್ವದ ಘಟನೆ. ಸೊ ಇದು ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ಬಂದ ಮೇಲೆ ಇಷ್ಟು ಮೇನ್ ಆಗಿ ಸುಧಾರಣೆಗಳು ಆದವು. ಓಕೆ, ನೆಕ್ಸ್ಟ್ 30ನೇ ಕ್ವಶನ್. 1857ರ ದಂಗೆಯ ವಿಫಲತೆಗೆ ಕಾರಣ ಏನು? 1857ರಲ್ಲಿ ಒಂದು ದಂಗೆ ಆಯ್ತು. ಸೊ ಅದು ಸಕ್ಸಸ್ಫುಲ್ ಆಗ್ಲಿಲ್ಲ, ಪೂರ್ಣಗೊಳ್ಳಲಿಲ್ಲ. ಅದಕ್ಕೆ ವಿಫಲತೆ ಆಗೋದಕ್ಕೆ ಕಾರಣಗಳೇನು ಅಂತ ನೋಡ್ತೋಗೋಣ. ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ. ಅಂದ್ರೆ ಇಡೀ ದೇಶದಲ್ಲಿ ಈ ಹೋರಾಟ ನಡೀಲಿಲ್ಲ, ಅಲ್ಲಲ್ಲಿ ಎಲ್ಲಿ ಬೇಕೋ ಅಲ್ಲಿ ನಡ್ಕೊಂಡು. ಸೊ ಹಾಗಾಗಿ ಅದು ಸಕ್ಸಸ್ಫುಲ್ ಆಗ್ಲಿಲ್ಲ, ಫೇಲ್ಯೂರ್ ಆಯ್ತು. ರಾಜರ ಮತ್ತು ಜಮೀನ್ದಾರರ
ಶಕ್ತಿಗಾಗಿ ನಡೆದಿತ್ತು. ಇದು ದೇಶದ ಉದ್ಧಾರಕ್ಕಾಗಿ ನಡೆಯಲಿಲ್ಲ, ರಾಜರು ಮತ್ತು ಜಮೀನ್ದಾರರ ಉದ್ಧಾರಕ್ಕಾಗಿ, ಅವರ ಹಿತಾಸಕ್ತಿಗಾಗಿ ಈ ದಂಗೆ ನಡೆದಿತ್ತು. ಅದಕ್ಕೆ ಅದು ವಿಫಲ ಆಯಿತು. ಯೋಜಿತ ಹೋರಾಟವಾಗಿರಲಿಲ್ಲ, ಅಂದ್ರೆ ಪ್ಲಾನ್ಡ್ ಆಗಿರ್ಲಿಲ್ಲ, ಹೆಂಗ್ ಬೇಕೋ ಹಂಗೆ ಮನಸೋ ಇಚ್ಛೆ ಮಾಡಿದ್ರು. ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ ಅಂದ್ರೆ ಮನಸ್ತಾಪ, ಸೈನಿಕರಲ್ಲಿ ಅವ್ರಿಗೊಬ್ರು ಮಧ್ಯ ಒಬ್ರು ಒಂದೇ ಆಲೋಚನೆ ಇರಲಿಲ್ಲ, ಬೇರೆ ಬೇರೆ ಆಲೋಚನೆಗಳಿತ್ತು, ಹೊಂದಾಣಿಕೆ ಇರಲಿಲ್ಲ. ಹಾಗಾಗಿ ಇದು ಫೇಲ್ಯೂರ್ ಆಯ್ತು. ಸೂಕ್ತ ಮಾರ್ಗದರ್ಶನವಿರಲಿಲ್ಲ, ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು, ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು, ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ಒಂದು ಡೆಸ್ಟಿನೇಷನ್, ಗುರಿ ಅಂತ ಅಂತಾರಲ್ಲ, ಅದಿರ್ಲಿಲ್ಲ. ಈ ಗುರಿಗೋಸ್ಕರ ನಾವು ಈ ದಂಗೆ ಮಾಡ್ತಾ ಇದೀವಿ ಅನ್ನೋದು ಇರಲಿಲ್ಲ. ಹಲವು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು. ಓಕೆ, ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡರು. ಸೊ ಇಷ್ಟು ಪಾಯಿಂಟ್ಸ್ ಇಂದ 1857 ಅಂದ್ರೆ 1857 ದಂಗೆ ವಿಫಲ ಆಯ್ತು. ಸೊ ಈಗ 31ನೇ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ 31ನೇ ಕ್ವಶನ್ ಇದೆ, ಭಾರತ ಸರ್ಕಾರವು ಭಯೋತ್ಪಾದನೆಯ ಸವಾಲನ್ನು ಹೇಗೆ ನಿಗ್ರಹಿಸುತ್ತಿದೆ? ಭಯೋತ್ಪಾದನೆ ಅಂತ ಅಂದ್ರೆ ಅದೊಂದು ಟೆರರಿಸಂ, ಅದೊಂದು ದೊಡ್ಡ ಏನಾಗಿದೆ ಸಂಕಷ್ಟ ಭಾರತ ದೇಶಕ್ಕೆ. ಯಾವಾಗಲೂ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ. ಸೊ ಅದನ್ನ ನಿಗ್ರಹಿಸಕ್ಕೆ ಹೇಗೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಎಂತೆಂಥ ಸವಾಲುಗಳನ್ನ ಅವರು ಭಾರತ ದೇಶ ಮತ್ತು ಭಾರತ ಸರ್ಕಾರ ಸವಾಲುಗಳನ್ನ ಎದುರಿಸ್ತಿದೆ. ಅದಂದ್ರೆ ರಾಷ್ಟ್ರೀಯ ತನಿಖಾ ದಳ, ಅಂದ್ರೆ ಆ ಭಯೋತ್ಪಾದನೆ ವಿರುದ್ಧ ಹೋರಾಡಲು ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆ ಆಯ್ತು, NIA. ಈ NIA ಅಂತ ಅಂದ್ರೆ ಮೇನ್ ಆಗಿ ಟೆರರಿಸಂ ವಿರುದ್ಧ ಹೋರಾಡೋದಕ್ಕೆ ಅಂತಾನೆ ಈ ಸಂಘ ಅಥವಾ ಈ ಸಂಸ್ಥೆ ಸ್ಥಾಪನೆ ಮಾಡಿದ್ರು, ಹುಟ್ಟಾಕಿದ್ರು. ಓಕೆ, ವಿಶೇಷ ಪರಿಣಿತಿ ಪಡೆಗಳ ರಚನೆ ಆಯ್ತು. ರಾಜ್ಯ ಸರ್ಕಾರಗಳಿಂದ ಭಯೋತ್ಪಾದಕ ನಿಗ್ರಹ ಪಡೆಗಳ ರಚನೆ, ATS. ಓಕೆ, ATS ಅಂದ್ರೆ ಆಂಟಿ ಟೆರರಿಸಂ ಸ್ಕ್ವಾಡ್. ಇದು NIA ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂತು. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಟಾರ್ಟ್ ಆಯ್ತು. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ATS ಅಂತ ಸ್ಟಾರ್ಟ್ ಮಾಡಿದ್ರು. ಓಕೆ, ಇದು ಸ್ಟೇಟ್ ಗೌರ್ಮೆಂಟ್ ಇಂದ ಸ್ಟಾರ್ಟ್ ಆಯ್ತು. ಓಕೆ, ಸೊ ನೆಕ್ಸ್ಟ್ ಇಂಟೆಲಿಜೆನ್ಸ್ ಬ್ಯೂರೋ ಸ್ಥಾಪನೆ, IB ಇಂಟೆಲಿಜೆನ್ಸ್ ಬ್ಯೂರೋ ಸ್ಥಾಪನೆ ಆಯ್ತು. ಸಂಶೋಧನೆ ಹಾಗೂ ವಿಶ್ಲೇಷಣಾ ಘಟಕದ ಸ್ಥಾಪನೆ, ಹಣಕಾಸು ಗುಪ್ತಚರ ಘಟಕದ ಸ್ಥಾಪನೆ ಆಯ್ತು. ಗುಪ್ತಚರ ವ್ಯವಸ್ಥೆಯ ಬಲವರ್ಧನೆ, ಗುಪ್ತಚರ ಅಂತ ಅಂದ್ರೆ ಇಂಟೆಲಿಜೆನ್ಸ್. ಓಕೆ, ಜಾಗತಿಕವಾಗಿ ಭಯೋತ್ಪಾದನೆಗೆ ವಿರೋಧ ಅಂದ್ರೆ ಬೇರೆ ಬೇರೆ ದೇಶದ ವಿರುದ್ಧ ಒಂದು ಮೀಟಿಂಗ್ಗಳಾದಾಗ ಅಲ್ಲಿ ಭಯೋತ್ಪಾದನೆ ಖಂಡಿಸೋದು, ಅದೆಲ್ಲ ಮಾಡಿದ್ರು. ಇಷ್ಟು ಪಾಯಿಂಟ್ಸ್ಗಳು ಭಯೋತ್ಪಾದನೆ ವಿರುದ್ಧ ಹೋರಾಡೋದಕ್ಕೆ ಅವರು ತಗೊಂಡಿರೋ ಸ್ಟೆಪ್ಸ್ ಭಾರತ ಸರ್ಕಾರದವರು. ನೆಕ್ಸ್ಟ್ 32ನೇ ಕ್ವಶನ್ಸ್, ಸಂಘಟಿತ ವಲಯದ ಕೆಲಸಗಾರರು ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ. ಸಂಘಟಿತ ಕೆಲಸಗಾರರು, ಅಸಂಘಟಿತ ಕೆಲಸಗಾರರು ಅಂತ ಅಂದ್ರೆ ಒಂದು ಸಂಘ ಇರುತ್ತೆ, ಒಂದು ಸಂಘದಲ್ಲಿ ನೋಂದಣಿ ಮಾಡ್ಕೊಂಡಿರೋ ಕೆಲಸಗಾರರು ಅಥವಾ ಸಂಘದಲ್ಲಿ ನೋಂದಣಿ ಮಾಡ್ಕೊಂಡೇ ಇರುವಂತ ಕೆಲಸಗಾರರ ಒಂದು ವ್ಯತ್ಯಾಸಗಳನ್ನ ಗುರುತಿಸ್ಬೇಕೀಗ. ಇಲ್ಲಿ ನೋಡಿ, ಕಾನೂನು ಕಾಯ್ದೆಗಳಿಗೆ ಬದ್ಧತೆ. ಸಂಘಟಿತ ಕೆಲಸಗಾರರು ಕಾನೂನು ಕಾಯ್ದೆಗಳಿಗೆ ಬದ್ಧತೆ ಇರುತ್ತೆ, ಬಟ್ ಕಾನೂನುಗಳಿರುವುದಿಲ್ಲ. ಅಸಂಘಟಿತ ಕೆಲಸಗಾರರಿಗೆ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸಂಘಟಿತ ಕೆಲಸಗಾರರು ನಿಗದಿತ ವೇತನ, ಭತ್ಯೆ, ವಿರಾಮ ಮತ್ತು ನಿವೃತ್ತಿ ವೇತನ ಸೌಲಭ್ಯ ಇರುತ್ತೆ. ಬಟ್ ಇದರಲ್ಲಿ ಅಸಂಘಟಿತ ಕೆಲಸಗಾರರಲ್ಲಿ ನಿಗದಿತ ವೇತನ, ಭತ್ಯೆ, ವಿರಾಮ ವೇತನ, ನಿವೃತ್ತಿ ವೇತನ ಸೌಲಭ್ಯಗಳಿಲ್ಲ. ಅಂದ್ರೆ ಪರ್ಮನೆಂಟ್ ಈ ತಿಂಗಳಿಗೆ ಇಷ್ಟು ಸಂಬಳ, ಆಮೇಲೆ ಪ್ರಮೋಷನ್ ಅಥವಾ ರಜಾ ಅಥವಾ ಪೆನ್ಷನ್, ನಿವೃತ್ತಿ ವೇತನ ಅಂತ ಅಂದ್ರೆ ಪೆನ್ಷನ್, ಇದ್ಯಾವುದು ಇರೋದಿಲ್ಲ ಇದರಲ್ಲಿ. ಸಂಘಟಿತ ಕೆಲಸಗಾರರಿಗೆ ಅಧಿಕಾರದ ಶ್ರೇಣಿ ಇರುತ್ತದೆ. ಅಂದ್ರೆ ಪ್ರಮೋಷನ್ ಸಿಕ್ಕಾಗ ಅದಕ್ಕೆ A ಗ್ರೂಪ್, B ಗ್ರೂಪ್ ಅಂತೆಲ್ಲ ಇರ್ತಾರಲ್ಲ, ಆ ತರ ಶ್ರೇಣಿಗಳಿರುತ್ತೆ. ಇದರಲ್ಲಿ ಏನು ಶ್ರೇಣಿಗಳು ಇರೋದಿಲ್ಲ. ಸೊ ಸಂಘಟಿತ ಕೆಲಸಗಾರರಲ್ಲಿ ವೈದ್ಯಕೀಯ ಸೌಲಭ್ಯಗಳಿರುತ್ತೆ, ಬಟ್ ಅಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ. ನೆಕ್ಸ್ಟ್
ಸಂಘಟಿತ ಕೆಲಸಗಾರರು ಕೆಲಸದ ಭದ್ರತೆ ಇರುತ್ತದೆ. ಕೆಲಸದ ಭದ್ರತೆ ಅಂದ್ರೆ ಒಂದು ಸೆಕ್ಯೂರಿಟಿ, ಜಾಬ್ ಸೆಕ್ಯೂರಿಟಿ ಇರುತ್ತೆ. ಬಟ್ ಇದರಲ್ಲಿ ಭದ್ರತೆ ಇರೋದಿಲ್ಲ. ಯಾವಾಗ ಬೇಕಾದ್ರೂ ತೆಗಿಬಹುದು, ಯಾವಾಗ ಬೇಕಾದ್ರೂ ಮನೆಗೆ ಕಳಿಸಬಹುದು ಆ ಸಂಘಟಿತ ಕೆಲಸಗಾರರಲ್ಲಿ. ಸೊ ವಿಶೇಷ ಶೈಕ್ಷಣಿಕ ಅರ್ಹತೆ ಮತ್ತು ಕೌಶಲ್ಯ ಅಗತ್ಯ. ಈ ಸಂಘಟಿತ ಕೆಲಸಗಾರರಿಗೆ ಒಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಒಂದು ಫಿಕ್ಸ್ ಮಾಡಿರ್ತಾರೆ, ಇಂಥ ಜಾಬಿಗೆ ಇಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರಬೇಕು ಅಂತ. ಬಟ್ ಇದರಲ್ಲಿ ಅಸಂಘಟಿತ ಕೆಲಸಗಾರರಲ್ಲಿ ಆ ತರ ಯಾವುದೇ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಅಥವಾ ವಿಶೇಷ ಕೌಶಲ್ಯ ಒಂದು ಸ್ಕಿಲ್ಗಳು ಅವಶ್ಯಕತೆ, ಕೌಶಲ್ಯ ಅಂದ್ರೆ ಸ್ಕಿಲ್, ಅದರ ಅವಶ್ಯಕತೆ ಇರುವುದಿಲ್ಲ. ಓಕೆ, ದೆನ್ 33ನೇ ಕ್ವಶನ್ಗೆ ಬರೋಣ. ಭೂಕುಸಿತಕ್ಕೆ ಕಾರಣಗಳು ಏನು? ಭೂಕುಸಿತ, ಲ್ಯಾಂಡ್ ಸ್ಲೈಡ್, ಅಥವಾ ಒಂದು ಸುಮಾರು ಕಡೆ ನೋಡಿದಿರ, ಈ ಕೊಡಗು ಕಡೆ ಎಲ್ಲ ಭೂಕುಸಿತ ಆಗುತ್ತೆ, ಅಥವಾ ಬೇರೆ ಕಡೆ ಎಲ್ಲ ಮಳೆಗಾಲದಲ್ಲಿ ಭೂಕುಸಿತ ಆಗುತ್ತೆ. ಅದಕ್ಕೆ ಕಾರಣ, ಮೇನ್ ಕಾರಣಗಳು ಏನೇನು ಅಂತ ಕೇಳ್ತಾ ಇದ್ದಾರೆ. ಏನೇನಿದೆ ಮೇನ್ ಕಾರಣ? ಪರ್ವತಗಳಲ್ಲಿ ಹರಿಯುವ ನೀರು, ಸಮುದ್ರ ತೀರಗಳಲ್ಲಿನ ಅಲೆಗಳು ಭೂಮಿಯನ್ನು ಕೊರೆಯುವುದು, ಪರ್ವತ ವಲಯಗಳಲ್ಲಿ ರಸ್ತೆ, ರೈಲು ಮಾರ್ಗ, ಕಾಲುವೆಗಳ ನಿರ್ಮಾಣ, ಸಡಿಲವಾದ ಮಣ್ಣಿನ ಪದರ, ಗಣಿಗಾರಿಕೆ, ಅರಣ್ಯ ನಾಶ, ಕಡಿದಾದ ಇಳಿಜಾರಿನಲ್ಲಿ ಉಳುಮೆ ಮಾಡುವುದು. ಇಷ್ಟು ಭೂಕುಸಿತಕ್ಕೆ ಮೇನ್ ರೀಸನ್ಸ್ ಅಥವಾ ಕಾರಣಗಳು. ಓಕೆ, ಈಗ 4 ಮೇನ್ ಕ್ವಶನ್ಸ್ ಗಳನ್ನ ನೋಡಾಯ್ತು. ಈಗ 5ನೇ ಮೇನ್ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯದಲ್ಲಿ ಉತ್ತರಿಸಿ. 4 ಕ್ವಶನ್ ಇರುತ್ತೆ. 4 ಕ್ವಶನ್ ನಲ್ಲಿ ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಅಂದ್ರೆ 16 ಮಾರ್ಕ್ಸ್ ಆರಾಮಾಗಿ ಈ ಮೇನ್ ಇಂದ ತಗೋಬಹುದು. ಓಕೆ, ಇದನ್ನ ಚೆಕ್ ಮಾಡೋಣ. ಸೊ ಫಸ್ಟ್ ಕ್ವಶನ್, 34ನೇ ಕ್ವಶನ್ ಏನಿದೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರವನ್ನು ವಿವರಿಸಿ. ಏನು ಫ್ರೀಡಮ್ ಫೈಟ್ ಏನಿರುತ್ತೆ, ಸ್ವಾತಂತ್ರ್ಯ ಹೋರಾಟ, ಅದರಲ್ಲಿ ಬುಡಕಟ್ಟು ಜನಾಂಗ, ಬುಡಕಟ್ಟು ದಂಗೆಗಳು ಏನು ದಂಗೆ ಮಾಡಿದ್ರು ಅಥವಾ ಸ್ಟ್ರೈಕ್ ಹೋರಾಟ ಮಾಡಿದ್ರು, ಅದ್ರ ಪಾತ್ರ ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ನೋಡೋಣ. ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗಳಿಗೆ ಪ್ರೇರಣೆ ಆದವು. ಏನು ಭೂಕಂದಾಯ ಅಂತ ಇತ್ತಲ್ಲ, ಅವಾಗ್ಲೇ ನೋಡೋದಲ್ಲ, ಅದೇ ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿಗಳು ಈ ಬುಡಕಟ್ಟು ದಂಗೆಗಳಿಗೆ ಪ್ರೇರಣೆ ಅಂದ್ರೆ ಇನ್ಸ್ಪೈರ್ ಆದವು. ಈ ಕಾರಣಗಳಿಗೆ ನಾವು ದಂಗೆ ಹೇಳಬೇಕು ಅಂತ ಅನ್ನಿಸ್ತವ್ರು ಜನಗಳಿಗೆ. ಸಂತಾಲರ ದಂಗೆ ಮತ್ತು ಮುಂಡ ಚಳುವಳಿ ಪ್ರಮುಖವಾಗಿವೆ. ಕರ್ನಾಟಕದಲ್ಲಿ ಹಲಗಲಿಯ ಬೇಡರ ಬಂಡಾಯವು ಗಮನಾರ್ಹವಾಗಿದೆ. ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಬುಡಕಟ್ಟು ಜನರು ನಿರ್ಗತಿಕರಾದರು. ಸಂತಾಲರು ಬಂಗಾಲ ಮತ್ತು ಒಡಿಸ್ಸಾದ ಗುಡ್ಡಗಾಡ ಪ್ರದೇಶಗಳಲ್ಲಿ ವಾಸ. ಸಂತಾಲರು ರಹಸ್ಯ ಸಭೆಗಳನ್ನು ನಡೆಸಿದರು. ಜಮೀನ್ದಾರರು ಮತ್ತು ಮಹಾಜನರನ್ನು ಲೂಟಿ ಮಾಡಲು ನಿರ್ಧರಿಸಿದರು. ಜಮೀನ್ದಾರು ಮತ್ತೆ ಮಹಾಜನರು ಅಂದ್ರೆ ಶ್ರೀಮಂತರು ಅಂತ ಇರ್ತಾರಲ್ಲ ಅವರನ್ನ. ಓಕೆ, ದಂಗೆಯು ಬಾರಹತ್, ಭಾಗತಪುರ ಮತ್ತು ರಾಜಮಹಲ್ಗಳಲ್ಲಿ ತೀವ್ರವಾಯಿತು. ಓಕೆ, ಜಮೀನ್ದಾರರು ಮತ್ತು ಲೇವಾದೇವಿದಾರರು ಪಲಾಯನ ಮಾಡಿದರು. ಸಂತಾಲರ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರು ಸೈನ್ಯವನ್ನು ಬಳಸಿಕೊಂಡರು. ಸಂತಾಲರ ದಂಗೆಯ ಮುಂದಿನ ಅನೇಕ ಹೋರಾಟಗಳಿಗೆ ಪ್ರೇರಣೆಯಾಯಿತು. ಈ ದಂಗೆಯಿಂದ ಮೇನ್ ಬೇರೆ ಬೇರೆ ದಂಗೆಗಳು ಅಥವಾ ಮುಂದಿನ ಹೋರಾಟಗಳು ಆಗೋದಕ್ಕೆ ಈ ಬುಡಕಟ್ಟು ದಂಗೆ ಪ್ರೇರಣೆ ಆಯ್ತು, ಅಂದ್ರೆ ಇನ್ಸ್ಪೈರ್ ಆಯ್ತು. ಓಕೆ, ನೆಕ್ಸ್ಟ್ ಆ ಕ್ವಶನ್ ಇಲ್ಲ ಅಂದ್ರೆ ಇನ್ನೊಂದು ಕ್ವಶನ್ ಇದೆ, ಅದನ್ನ ನೋಡೋಣ. ಏನಿದೆ ಇನ್ನೊಂದು ಕ್ವಶನ್? ದಯಾನಂದ ಸರಸ್ವತಿ ಅವರ ಕೊಡುಗೆಗಳನ್ನು ವಿವರಿಸಿ. ದಯಾನಂದ ಸರಸ್ವತಿ ಅವರು ಏನೇನ್ ಕೊಡುಗೆ ಕೊಟ್ಟರು ನೋಡೋಣ. ಆರ್ಯ ಸಮಾಜವನ್ನು ಸ್ಥಾಪಿಸಿದ್ರು, ಆರ್ಯ ಸಮಾಜವನ್ನು ಹುಟ್ಟಾಕಿದ್ರು ದಯಾನಂದ ಸರಸ್ವತಿ ಅವರು. ದೇಶಾದ್ಯಂತ ಸಂಚರಿಸಿ ಉಪನ್ಯಾಸಗಳನ್ನು ನೀಡಿದರು. ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು. ಓಕೆ, ವೇದಗಳಿಗೆ ಹಿಂದಿರುಗಿ ಎಂದು ಘೋಷಿಸಿದರು. ವಿಗ್ರಹಾರಾಧನೆ ಜಾತಿ ಪದ್ಧತಿಯನ್ನು ಖಂಡಿಸಿದರು. ಅಂದ್ರೆ ವಿಗ್ರಹಾರಾಧನೆ ಅಂದ್ರೆ ದೇವಸ್ಥಾನದಲ್ಲಿ ಒಂದು ವಿಗ್ರಹ ಇಟ್ಟು ಪೂಜೆ ಮಾಡೋದನ್ನ ಅಥವಾ ಜಾತಿ ಪದ್ಧತಿಗಳನ್ನ ಅವರು ಖಂಡಿಸಿದ್ರು. ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು. ಶಾಲೆ ಮತ್ತು ಕಾಲೇಜುಗಳ ಸ್ಥಾಪನೆ, ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು. ಸತ್ಯಾರ್ಥ ಪ್ರಕಾಶ ಕೃತಿ ರಚಿಸಿದರು. ಇದು ಮೇನ್ ಪಾಯಿಂಟ್, ನಿಮಗೆ 1 ಮಾರ್ಕ್ಸ್ ಕ್ವಶನ್ ಅಲ್ಲೂ ಕೇಳಬಹುದು.
ಓಕೆ, ದಯಾನಂದ ಸರಸ್ವತಿ ಅವರು ರಚಿಸಿದ ಕೃತಿ ಯಾವುದು ಅಂದ್ರೆ ಸತ್ಯಾರ್ಥ ಪ್ರಕಾಶ. ಶುದ್ಧಿ ಚಳುವಳಿ ಆರಂಭಿಸಿದರು. ಇದನ್ನು ಕೂಡ ನಿಮಗೆ ಒಂದು ಮಾರ್ಕ್ ಕ್ವಶನ್ ಅಲ್ಲಿ ಕೇಳ್ಬೋದು. ದಯಾನಂದ ಸರಸ್ವತಿ ಅವರು ಯಾವ ಚಳುವಳಿ ಆರಂಭಿಸಿದರು ಅಂತ ಅಂದ್ರೆ ಶುದ್ಧಿ ಚಳುವಳಿ ಆರಂಭಿಸಿದರು. ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು. ಇದನ್ನು ಕೂಡ ನಿಮಗೆ ಒನ್ ಮಾರ್ಕ್ ಕ್ವಶನ್ ಅಲ್ಲಿ ಕೇಳ್ಬಹುದು. ಭಾರತೀಯರಿಗೆ ಭಾರತ ಎಂಬ ಘೋಷಣೆ ಮಾಡಿದವರು ಯಾರು? ಅದು ದಯಾನಂದ ಸರಸ್ವತಿ ಅವರು. ಓಕೆ, ನೆಕ್ಸ್ಟ್ 35ನೇ ಕ್ವಶನ್ ನೋಡೋಣ. 35ನೇ ಕ್ವಶನ್, ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳವು. ಮಣ್ಣು ಸವೆಯೋದನ್ನ ತಡೆಗಟ್ಟೋದಕ್ಕೆ ಕೆಲವು ವಿಧಾನಗಳಿವೆ, ಅದನ್ನ ವಿವರಿಸಿ ಅಂತ ಹೇಳಿದ್ದಾರೆ. ನೋಡೋಣ. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅದು ಮಣ್ಣು ಸವೆಯೋದನ್ನ ಕಡಿಮೆ ಮಾಡುತ್ತೆ. ಅಡ್ಡ ಬದುಗಳನ್ನು ನಿರ್ಮಿಸುವುದು, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, ಅರಣ್ಯ ನಾಶವನ್ನು ತಡೆಗಟ್ಟುವುದು, ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು, ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಂಗಳ ನಿರ್ಮಾಣ. ಇದರಿಂದ ಮಣ್ಣು ಸವಿಯೋದು ತುಂಬಾ ಕಮ್ಮಿ ಆಗುತ್ತೆ ಅಥವಾ ನಿಯಂತ್ರಣಕ್ಕೆ ಬರುತ್ತೆ. ಇದಾಯ್ತು. ಅಥವಾ ಈ ಕ್ವಶನ್ 35ನೇ ಕ್ವಶನ್, ಈಗ ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು ಯಾವುವು ಅನ್ನೋದು ಗೊತ್ತಿಲ್ಲ ಅಂತ ಅಂದ್ರೆ ಇನ್ನೊಂದು ಕ್ವಶನ್ ಇದೆ, ಆಪ್ಷನ್ ಇದೆ. ಓಕೆ, ಈಗ ನೋಡೋಣ. ಅದು ಯಾವ ಕ್ವಶನ್? ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? ಯಾವ್ಯಾವು? ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ಕಡಿಮೆ ದರದ ಭೂಮಿ ದೊರೆಯುವಿಕೆ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮಗಳು ಇತ್ಯಾದಿ. ಇವು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರಿದ ಹೆಚ್ಚು ಅಂಶಗಳು. ಓಕೆ, ಈಗ ನೆಕ್ಸ್ಟ್ 36ನೇ ಕ್ವಶನ್. 36ನೇ ಪ್ರಶ್ನೆ ಏನಿದೆ? ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಯನ್ನು ವಿವರಿಸಿ. ನಾಲ್ವಡಿ ಕೃಷ್ಣರಾಜರು, ಮೈಸೂರು ಒಡೆಯರು, ಇವರ ಸಾಧನೆ ಏನು? ಏನ್ ಸಾಧನೆ ಮಾಡಿದ್ರು ಅದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಓಕೆ, ಪ್ರಾಥಮಿಕ ಶಾಲೆಗಳಲ್ಲಿ ಶೈಕ್ಷಣಿಕ ಶುಲ್ಕ ರದ್ದು ಮಾಡಿದ್ರು, ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ರು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ನೀಡಿದ್ರು, ಅಂದ್ರೆ ಹೆಲ್ಪ್ ಮಾಡಿದ್ರು, ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಮಾಡಿದ್ರು. ನಿಮಗೆ ಇದು 1 ಮಾರ್ಕ್ ಕ್ವಶನ್ ಅಲ್ಲೂ ಕೇಳ್ಬೋದು. ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ಅಂದ್ರೆ ಸ್ಕಾಲರ್ಶಿಪ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಮಾಡಿದ್ರು. ಇದನ್ನು ಕೂಡ ನಿಮಗೆ 1 ಮಾರ್ಕ್ ಕ್ವಶನ್ ಕೇಳ್ಬೋದು. ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಮಾಡಿದವರು ಯಾರು ಅಂತ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ, ಇದು ಕೂಡ 1 ಮಾರ್ಕ್ ಕ್ವಶನ್ ಕೇಳ್ಬೋದು. ಹೊಸ ರೈಲು ಮಾರ್ಗಗಳ ನಿರ್ಮಾಣ. ಓಕೆ, ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಕಾಗದ ಕಾರ್ಖಾನೆ ಸ್ಥಾಪನೆ ಮಾಡಿದ್ರು. ಬೆಳಗೊಳದಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಸ್ಥಾಪನೆ ಮಾಡಿದ್ರು. ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಿದ್ರು. ಬೆಂಗಳೂರಲ್ಲಿ ಸಾಬೂನು ಕಾರ್ಖಾನೆ, ಈಗಲೂ ಇದೆ ಸಾಬೂನು ಕಾರ್ಖಾನೆ, ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಅಂತಾರಲ್ಲ, ಅದನ್ನ ಈ ರಾಜರೇ ಸ್ಥಾಪನೆ ಮಾಡಿದ್ದು. ದೆನ್ ನ್ಯಾಯ ವಿಧಾಯಕ ಸಭೆ ರಚನೆ. ಇಷ್ಟೆಲ್ಲದನ್ನು ರಾಜರು ಅವರ ಸಾಧನೆ ಅಂತ ನಾವು ಹೇಳ್ಬೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆ ಇಷ್ಟೆಲ್ಲವೂ ಕೂಡ. ಓಕೆ, ಇದೆಲ್ಲ 1 ಮಾರ್ಕ್ ಕ್ವಶನ್ಸ್ಗೂ ಕೇಳೋ ಚಾನ್ಸಸ್ ಇದೆ. ದೆನ್ 37ನೇ ಪ್ರಶ್ನೆ ನೋಡೋಣ. 37ನೇ ಪ್ರಶ್ನೆಯಲ್ಲಿ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ. ಭ್ರಷ್ಟಾಚಾರ ಅಂತ ಅಂದ್ರೆ ಕರಪ್ಷನ್. ಪ್ರತಿಯೊಂದರಲ್ಲೂ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಳಕ್ ಹೋದ್ರು ಕರಪ್ಷನ್, ಇನ್ಕಮ್ ಸರ್ಟಿಫಿಕೇಟ್ ತಗೊಳಕ್ ಹೋದ್ರು ಕರಪ್ಷನ್, ಪ್ರತಿಯೊಂದು ಓಕೆ ಅದರಲ್ಲಿ ಭ್ರಷ್ಟಾಚಾರ ಇದೆ. ಅದನ್ನು ನಿಯಂತ್ರಿಸೋದಕ್ಕೆ ಸರ್ಕಾರವು ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಏನೇನು? ಲೋಕಪಾಲ ಸಂಸ್ಥೆ ಸ್ಥಾಪನೆ ಆಯಿತು, ಲೋಕಾಯುಕ್ತ ಸಂಸ್ಥೆಯು ಸ್ಥಾಪನೆ, ಲೋಕಪಾಲ ಮತ್ತು ಲೋಕಾಯುಕ್ತ ಸಂಸ್ಥೆಯನ್ನು ಬಲಪಡಿಸುವುದು, ಕೇಂದ್ರೀಯ ಜಾಗೃತ ಆಯೋಗದ ಸ್ಥಾಪನೆ, ಭ್ರಷ್ಟಾಚಾರ ತಡೆ ಕಾಯ್ದೆ 1988ರ ಜಾರಿ. 1988 ಭ್ರಷ್ಟಾಚಾರ ತಡೆ ಕಾಯ್ದೆ ಬಂತು. ದೆನ್ ಮಾಹಿತಿ ಹಕ್ಕು ಕಾಯ್ದೆ 2005ರಲ್ಲಿ. ಮಾಹಿತಿ ಹಕ್ಕು ಕಾಯ್ದೆ ಅಂತ ಅಂದ್ರೆ ಏನು?
ರೈಟ್ ಟು ಇನ್ಫಾರ್ಮೇಶನ್ ಇದನ್ನ ಯಾವ ಪಬ್ಲಿಕ್ ಬೇಕಾದ್ರೂ ಯಾವ ಡಾಕ್ಯುಮೆಂಟ್ಸ್ ಸರ್ಕಾರಕ್ಕೆ ಒಳಪಟ್ಟ ಸಂಸ್ಥೆಗಳಲ್ಲಿ ಏನಾದ್ರು ನಿಮಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ RTI ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆಯಿಂದ ನೀವು ತಗೊಬಹುದು. ಓಕೆ, ನೆಕ್ಸ್ಟ್ ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮ್ರಾಗಳ ಅಳವಡಿಕೆ ಮಾಡಿದ್ರು. ಆ CC ಕ್ಯಾಮ್ರಾ ಈಗ CC ಕ್ಯಾಮ್ರಾ ಇಲ್ಲ ಅಂತ ಅಂದಾಗ ಏನಾಗ್ತಾ ಇತ್ತು, ಹಾಗಾಗಿ ದುಡ್ಡು ಕೇಳೋರು, ದುಡ್ಡು ಇಸ್ಕೊಳ್ಳೋರು, CC ಕ್ಯಾಮ್ರಾ ಇದೆ ಅನ್ನೋ ಭಯಕ್ಕೆ ಅವರು ಅಲ್ಲಿ ಭ್ರಷ್ಟಾಚಾರ ತಡೆಗಟ್ಟಬಹುದು ಅಥವಾ ಕಮ್ಮಿ ಮಾಡಬಹುದು ಅನ್ನೋ ಕಾರಣಕ್ಕೆ CC ಕ್ಯಾಮ್ರಾ ಅಳವಡಿಸಿದ್ರು. ಕಡತಗಳ ವಿಲೇವಾರಿಗೆ ಆಫೀಸ್ ವ್ಯವಸ್ಥೆ ಜಾರಿ ಅಂದ್ರೆ ಆನ್ಲೈನ್ ವ್ಯವಸ್ಥೆ ಜಾರಿ ಮಾಡಿದ್ರು. ಸಕಾಲ ಜನಸ್ಪಂದನ ಜನಸೇವಕ ಯೋಜನೆಗಳ ಜಾರಿ ಮಾಡಿದ್ರು. ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆಗಳನ್ನು ಇಡಲಾಯಿತು. ಅದೊಂದು ಕಂಪ್ಲೇಂಟ್ ಬಾಕ್ಸ್ ಅಂತ ಇದೆ ಎಲ್ಲಾ ಗೌರ್ಮೆಂಟ್ ಆಫೀಸ್ ಅಲ್ಲಿ. ಕಂಪ್ಲೇಂಟ್ ಬಾಕ್ಸ್ ಅಂತ ಇರುತ್ತೆ. ಅದರಲ್ಲಿ ನೀವು ಏನಾದ್ರೂ ಕಂಪ್ಲೇಂಟ್ ಇತ್ತು ಅಂತ ಅಂದ್ರೆ, ನಿಮಗೆ ಯಾವ್ದಾದ್ರು ಅಧಿಕಾರಿ ಕೆಲಸ ಮಾಡ್ಕೊಡ್ತಾ ಇಲ್ಲ ಅಥವಾ ಯಾವ್ದಾದ್ರು ಅಧಿಕಾರಿ ದುಡ್ಡು ಕೇಳ್ತಾ ಇದ್ದಾರೆ, ಆತರ ಏನಾದ್ರೂ ನಿಮಗೆ ಕಂಪ್ಲೇಂಟ್ ಇತ್ತು ಅಂದ್ರೆ ಅದರಲ್ಲಿ ಬರ್ದು ಹಾಕಬಹುದು. ನೀವು ಬರ್ದು ಹಾಕಿದ್ರೆ ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಒಂದು ಪತ್ರ ಬರ್ದು ಹಾಕಿದ್ರೆ ಸೊ ನಿಮ್ ಹೆಸರನ್ನ ಅವರು ಬಹಿರಂಗ ಪಡಿಸೋದಿಲ್ಲ. ಸೊ ಅದ್ರ ಬದಲು ನೀವು ಏನ್ ಬರ್ದು ಹಾಕಿದ್ರ ಆ ವಿಷಯವನ್ನ ತಗೊಂಡು ಒಂದು ಕನ್ಸಲ್ಟ್ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೆ ಹೆಡ್, ಅವ್ರ ಮೇಲೆ ಆಕ್ಷನ್ ತಗೋತಾರೆ. ಯಾಕೆ ನೀವು ಈ ಕೆಲಸ ಮಾಡ್ಕೊಡ್ತಾ ಇಲ್ಲ, ಈ ತರ ಕಂಪ್ಲೇಂಟ್ ಬಂದಿದೆ ಅಂತ ಯಾವ್ದೇ ಕಾರಣಕ್ಕೂ ನಿಮ್ಮ ಹೆಸರನ್ನ ಅವರು ಬಹಿರಂಗ ಪಡಿಸಲ್ಲ. ಓಕೆ, ದೆನ್ 38ನೇ ಕ್ವಶನ್ ಏನ್ ಬರುತ್ತೆ, ಮ್ಯಾಪ್. ಕೆಳಗಿನವುಗಳಲ್ಲಿ ಯಾವುದಾದರೂ 5 ನಿಮಗೆ ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಗುರುತಿಸಿ. ಓಕೆ, ನೋಡಿ ಎಷ್ಟು ಕೊಟ್ಟಿದ್ದಾರೆ. ಟೋಟಲ್ 10 ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ದಾದ್ರು 5 ನೀವು ಮಾಡ್ಕೊಬಹುದು. ಎಷ್ಟು ಏನ್ ಕೊಟ್ಟಿದ್ದಾರೆ? 10 ಪಾಯಿಂಟ್ ಕೊಟ್ಟಿದ್ದಾರೆ. ಇಂದಿರಾ ಪಾಯಿಂಟ್, 23 ಡಿಗ್ರಿ ಉತ್ತರ ಅಕ್ಷಾಂಶ, ಪಾಕ್ ಜಲಸಂಧಿ, ಭಾಕ್ರನಂಗಲ್ ಅಣೆಕಟ್ಟು, ತಾರಾಪುರ, ಮುಂಬೈ, ಕೊಚ್ಚಿ, ಪಾರಾದೀಪ, ವಿಶಾಖಪಟ್ಟಣಂ, ದುರ್ಗಾಪುರ. ಇಷ್ಟನ್ನು ಕೂಡ ನಿಮಗೆ 10 ಪಾಯಿಂಟ್ ಕೊಟ್ಟಿದ್ದಾರೆ. ಯಾವ್ದಾದ್ರು ನಿಮಗೆ ಗೊತ್ತಿರೋ 5 ಪಾಯಿಂಟ್ ಅನ್ನ ನೀವು ಇದರಲ್ಲಿ ಮೆನ್ಷನ್ ಮಾಡ್ಕೊಬಹುದು. ಓಕೆ, ಇನ್ನ ಈ ಕ್ವಶನ್ ಏನಿದೆ ಅಂದ್ರೆ ದೃಷ್ಟಿಹೀನ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ ಅಂದ್ರೆ ಮ್ಯಾಪ್ ಪಾಯಿಂಟ್ ಮಾರ್ಕ್ ಮಾಡಕ್ ಆಗದೆ ಇರೋಂತ ವಿದ್ಯಾರ್ಥಿಗಳಿಗೆ ಅಂದ್ರೆ ಹ್ಯಾಂಡಿಕ್ಯಾಪ್ಡ್ ವಿದ್ಯಾರ್ಥಿಗಳಿಗೆ ಇದು ಬೇರೆ ಕ್ವಶನ್ಸ್. ಸೊ ಇಷ್ಟು ನಿಮಗೆ ಏನು ಮಾಡೆಲ್ ಕ್ವಶನ್ ಪೇಪರ್ 1 ಅದರ ಕೀ ಆನ್ಸರ್ ಕನ್ನಡ ಮೀಡಿಯಂ ಅಲ್ಲಿ. ಸೊ ಇದೇ ತರ ವಿಡಿಯೋಸ್ನ ಸೋಷಿಯಲ್ ಸೈನ್ಸ್ ಕನ್ನಡ ಮೀಡಿಯಂದು ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ. ಜೊತೆಗೆ ಇಂಗ್ಲಿಷ್ ಅಲ್ಲಿ ಏನೇನು ಕಾನ್ಸೆಪ್ಟ್ಸ್ ಗಳನ್ನ ನಾನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಜೊತೆಗೆ ಕನ್ನಡ ಸಬ್ಜೆಕ್ಟ್ ಈ 3 ಸಬ್ಜೆಕ್ಟ್ ಅನ್ನ ನಾನು ನಿಮಗೆ ಎಕ್ಸಾಮ್ ತನಕನೂ ಇದು ಮಾಡ್ತೀನಿ. ಸೊ ಕಂಟಿನ್ಯೂ ಮಾಡೋಣ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ಹಾಕಿ. ಅದೇ ತರ ವಿಡಿಯೋಸ್ನ ನಾನು ಮಾಡಾಕ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಮೀಟ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.